ಎಲ್ಲ ಧ್ಯಾನ ಬಂಧುಗಳಿಗೂ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೂ, ಸ್ವರ್ಣಮಾಲ ಅಮ್ಮನವರಿಗೂ, PMC ವೀಕ್ಷಕರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮಾಸ್ಟರ್. ಇವತ್ತಿನ ವಿಷಯ ಏನಂದರೆ ಆತ್ಮ ಸಾಕ್ಷಾತ್ಕಾರ ಬಗ್ಗೆ ತಿಳ್ಕೊಳ್ಳೋಣ. ಇಂದಿನ ಸೆಷನಲ್ಲಿ ನಾವು ಮನಸ್ಸು ಏನಂತ ತಿಳ್ಕೊಂಡ್ವಿ. ಇವಾಗ ಆತ್ಮ ಅಂದರೆ ಏನು, ಅದು ಅನುಭವ ಹೇಗಿರುತ್ತೆ, ಅನುಭವ ಹೊಂದೋದು ಹೆಂಗೆ, ಸೊ ಅದಕ್ಕೇನಾದರೂ ಬೇರೆ ಮಾರ್ಗಗಳಿದೆಯಾ ಆತ್ಮ ಸಾಕ್ಷಾತ್ಕಾರಕ್ಕೆ ಅಂತ ಹೇಳಿ ಸ್ವಲ್ಪ ಕೆಲವೊಂದು ವಿಷಯಗಳನ್ನ ವಿಚಾರ ಮಾಡೋಣ ಮಾಸ್ಟರ್ಸ್. ನೋಡಿ, ಆತ್ಮ ಅಂದರೆ ಫಸ್ಟು ಏನಂದರೆ ಅವೇರ್ನೆಸ್ ಮಾಸ್ಟರ್. ಆತ್ಮ ಅಂದರೆ ಶಕ್ತಿ, ಆತ್ಮ ಅಂದರೆ ಚೇತನ, ಆತ್ಮ ಅಂದರೆ ಬೆಳಕು. ಇದು ಈ 4 ವಿಷಯಗಳು ನಮಗೆ ಗೊತ್ತಿಲ್ಲ ಅಂದರೆ ಆತ್ಮದ ಬಗ್ಗೆ ಅನುಭವ ಬರಲ್ಲ. ಯಾಕಂದರೆ ನೋಡಿ, ಇದೆಲ್ಲ ಒಂದು ನಾಲೆಜ್, ನಮ್ಮ ಆತ್ಮದ ಬಗ್ಗೆ ಒಂದು ಅರಿವು. ಇದು ಆತ್ಮದ ಬಗ್ಗೆ ಅರಿವೇ ಇಲ್ಲ ಅಂದರೆ ಅನುಭವ ಹೆಂಗೆ ಬರುತ್ತೆ? ನಾನು ಆತ್ಮ ಅಂತೀವಿ. ನಾನು ಆತ್ಮ ಅಂದದ ಮಾತ್ರಕ್ಕೆ ನನಗೆ ಎಲ್ಲ ಗೊತ್ತಾಗ್ಬಿಡತ್ತಾ? ಇಲ್ಲ. ಯಾಕೆ ಅಂದರೆ ಅದ್ರ ಬಗ್ಗೆ ನನಗೆ ಅವಗಾಹನೆ ಇಲ್ಲ. ಆತ್ಮ ಅನ್ನೋದು ಒಂದು ಶಕ್ತಿ, ಆತ್ಮ ಅಂದರೆ ಒಂದು ಚೇತನ, ಆತ್ಮ ಅಂದರೆ ಒಂದು ಬೆಳಕು. ಸೊ ಅದ್ರ ಬಗ್ಗೆ ನಮ್ಗೆ ಯಾವಾಗ ಅರಿವು ಮೂಡುತ್ತೋ ಮಾಸ್ಟರ್, ಆವಾಗ ಏನಾಗತ್ತೆ, ಆತ್ಮದ ಚೈತನ್ಯ ಇನ್ನೂ ಹೆಚ್ಚುತ್ತಾ ಇರುತ್ತೆ. ಬಟ್ ನಾವು ಏನು ಮಾಡಬೇಕು? ಆತ್ಮಕ್ಕೆ ಏನು ಬೇಕು? ಇಲ್ಲಿ ಜ್ಞಾನ ಬೇಕು ಮಾಸ್ಟರ್. ಆತ್ಮಕ್ಕೆ ಆಹಾರ ಏನು? ನಾವು ಮಾಡೋ ಸತ್ಕಾರ್ಯಗಳು, ನಾವು ಮಾಡ್ತಾ ಇರೋ ಧ್ಯಾನ ಸಾಧನೆ. ನಾವು ಅದಕ್ಕೆ ಯಾವಾಗಲೂ ದಯವಿಟ್ಟು ಎಲ್ಲರೂ ನಾನು ಏನು ವಿಷಯ ಕೇಳ್ಕೊಳ್ತೀನಿ, ಸತ್ಸಂಗದಲ್ಲಿರಿ. ಅದೇ ಶಂಕರಾಚಾರ್ಯ ಹೇಳಿರೋದು, ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲತ್ವ, ನಿಶ್ಚಲತ್ವೇ ಜೀವನ್ ಮುಕ್ತಿ. ನೋಡಿ, ಸತ್ಸಂಗದಲ್ಲಿರಬೇಕು. ಸತ್ಸಂಗದಲ್ಲಿ ಇದ್ದಾಗ ಮಾಸ್ಟರ್ಸ್ಗಳು ಕೊಡೋ ಆ ಜ್ಞಾನ ತಿಳ್ಕೊಳ್ತಾ ಆತ್ಮ ಖುಷಿ ಪಡ್ತಾ ಇರುತ್ತೆ ಮಾಡಿ, ಅದರ ಒಂದು ಚೈತನ್ಯ ಹೆಚ್ಚುತ್ತಾ ಇರುತ್ತೆ. ಅದಕ್ಕೆ ಸತ್ಸಂಗ ಕೇಳಿ, ಸತ್ಸಂಗದಲ್ಲಿ ಇರಿ ಅಂತ ಹೇಳೋದು. ಯಾಕಂದರೆ ಸಜ್ಜನರ ಸಂಘದಲ್ಲಿ ಇದ್ದಾಗ ಮಾತ್ರ ನಮಗೆ ಒಳ್ಳೆ ಜ್ಞಾನ ಸಿಗ್ತಾ ಇರುತ್ತೆ. ಯಾಕಂದರೆ ಆತ್ಮ ಇಲ್ಲಿ ಬಂದಿರೋದು ಆತ್ಮಜ್ಞಾನ ಹೊಂದಲಿಕ್ಕೆ ಮಾತ್ರನೇ. ನಮ್ಮ ಆತ್ಮದ ಚೈತನ್ಯ ಹೆಚ್ಚಿಸ್ಕೋಬೇಕಂದ್ರೆ ಅರ್ಥ ಮಾಡ್ಕೊಳ್ಳಿ ಮಾಸ್ಟರ್, ಆತ್ಮಜ್ಞಾನದಿಂದ ಮಾತ್ರ. ಅದನ್ನೇ ಪತ್ರಿಜಿ ಗುರುಗಳು ಏನು ಹೇಳ್ತಾರೆ, ಎನ್ಲೈಟನ್ಮೆಂಟ್ ಅಂದರೆ ಕ್ರಾಂತಿ ಅಂತ ಹೇಳ್ತಾರೆ. ಅಂದರೆ ಏನು? ಆತ್ಮದ ಒಂದು ಕ್ರಾಂತಿ ಅದು. ಅದೇ ಎನ್ಲೈಟನ್ಮೆಂಟ್, ಆತ್ಮದ ಬೆಳಕು. ಅದು ಯಾವಾಗ ನಮ್ಗೆ ಹೊಳಪಾಗತ್ತೆ, ಯಾವಾಗ ಪ್ರಕಾಶಮಯವಾಗುತ್ತೆ ಆತ್ಮ? ಯಾವಾಗಪ್ಪ ಅಂದರೆ ಆತ್ಮದ ಬಗ್ಗೆ ಅರಿವು, ಆತ್ಮದ ಬಗ್ಗೆ ಜ್ಞಾನ ತಿಳ್ಕೊಳ್ತಾ ಏನಾಗುತ್ತೆ, ಆ ಆತ್ಮದ ಬೆಳಕು ಹೆಚ್ಚಾಗ್ತಾ ಇರುತ್ತೆ, ಪ್ರಕಾಶಮಯವಾಗ್ತಾ ಇರುತ್ತೆ ಮಾಸ್ಟರ್. ಅದಕ್ಕೆ ಹೇಳ್ತಾ ಇರೋದು ನೋಡಿ, ಆತ್ಮ ಅಂದರೆ ಒಂದು ಸ್ಫುರಣೆ ಮಾಸ್ಟರ್. ಅದು ಒಂದು ಶೈನಿಂಗ್ ಥರ, ಅದು ಹೊಳಪೋದು, ದೊಡ್ಡ ಒಂದು ಅಖಂಡ ಜ್ಯೋತಿ. ಅದು ಆತ್ಮ ಅಂದರೆ ಅಖಂಡ ಜ್ಯೋತಿ. ಬಟ್ ಯಾಕೆ ನಮ್ಮ ಗಮನಕ್ಕೆ ಬರ್ತಾ ಇಲ್ಲ ಅಂದರೆ ನಾವು ಸಾಧನೆ ಮಾಡಬೇಕು, ಅದ್ರ ಜೊತೆ ಆತ್ಮಗಳನ್ನ ತಿಳ್ಕೊಳ್ತಾ ಇರಬೇಕು. ಬರೀ ನಾನು ಧ್ಯಾನ ಮಾಡ್ತಾಯಿದ್ದೀನಿ ಅಂದರೆ ಯಾರಿಗೋಸ್ಕರ ನಾನು ಒಂಟಿಯಾಗಿ ಧ್ಯಾನ ಮಾಡಿದೆ ಏನು ಅರ್ಥ ಇಲ್ಲ ಮಾಸ್ಟರ್. ಯಾಕಂದರೆ ಅಲ್ಲಿ ಕೂಡ ನಾನು ಧ್ಯಾನ ಮಾಡ್ತಾಯಿದ್ದೀನ, ಇಲ್ಲ ನಾನು ಧ್ಯಾನ ಹೆಸರಲ್ಲಿ ಸುಮ್ಮನೆ ಕೂತಿದ್ದೀನ ಕಣ್ಮುಚ್ಕೊಂಡು, ಅಲ್ಲಿ ಕೂಡ ಏನೇನೋ ಓಡ್ತಾ ಇರುತ್ತೆ ತಲೆಯಲ್ಲಿ. ಅಲ್ಲ ಮಾಸ್ಟರ್. ಅದಕ್ಕೆ ಸತ್ಸಂಗ ಏನಕ್ಕೆ ಇಟ್ಟಿದ್ದಾರೆ? ಸತ್ಸಂಗದಲ್ಲಿ ಎಷ್ಟೋ ಒಂದು ಆಧ್ಯಾತ್ಮಿಕ ವಿಷಯಗಳು, ಸೂತ್ರಗಳು, ಸೂಕ್ಷ್ಮಗಳು ಸಿಗ್ತಾ ಇರುತ್ತೆ. ನೋಡಿ, ನನ್ನ ಒಂದು ಅನುಭವದಲ್ಲಿ ಎಷ್ಟೋ ನಾನು ಎಲ್ಲೆಲ್ಲಿ ಯಾವ ಸೆಂಟ್ರಲ್ಲಿ ಯಾವ ಮಾಸ್ಟರ್ಸು ಯಾವಾಗ ಸತ್ಸಂಗಗಳು ಮಿಸ್ ಮಾಡ್ತಾ ಇರಲಿಲ್ಲ ಮಾಸ್ಟರ್. ಹೋಗ್ತಾ ಇದ್ದೆ ನಾನು, ಅಲ್ಲಿ ಹೋಗಿ ನಾನು ಎಷ್ಟೋ ವಿಷಯಗಳು ತಿಳ್ಕೊಳ್ತಾ ಇದ್ದೆ. ಅದೇ ನನಗೆ ತುಂಬ ಸಹಾಯ ಆಗಿದ್ದು. ನನ್ನ ಒಂದು ಆತ್ಮದ ಒಂದು ಚೈತನ್ಯಕ್ಕಾಗಿರ್ಬೋದು, ನನ್ನ ಒಂದು ಆತ್ಮದ ನೋಡಿ, ನಾನಿವತ್ತು ಧೈರ್ಯವಾಗಿ ಹೇಳ್ತೀನಿ, ನಾನು ಆ ಆತ್ಮದ ಒಂದು ಚೈತನ್ಯ ಹೆಂಗೆ ಹೆಚ್ಚಿಸ್ಕೊಂಡೆ ಅಂತ ಹೇಳಿ. ಯಾಕಂದರೆ ಅನುಭವ ನನ್ನಲ್ಲಿ ಬಂದಿದೆ. ಅಲ್ಲಿವರೆಗೂ ಆತ್ಮ ಅಂದರೆ ಎಲ್ಲಿದೆ, ಹೆಂಗೆ, ಅದ್ರ ಅನುಭವ ಹೆಂಗಿರುತ್ತೆ, ಇವಾಗ ನಾನು ಆತ್ಮ ಸಾಕ್ಷಾತ್ಕಾರ ಆದರೆ ಹೆಂಗಿರುತ್ತೆ ಅಂತ ಅನುಭವ ಬರೀ ನಾನು ಕೇಳಿರ್ತೀನಿ ಅಷ್ಟೇ. ಬಟ್ ನನ್ನಲ್ಲಿ ಅನುಭವ ಬಂದಾಗ ಅದನ್ನು ರುಚಿ ನೋಡಿದ್ರೆ ಮಾತ್ರ ನಾನು ಧೈರ್ಯವಾಗಿ ಹೇಳಬಲ್ಲೆ ನಾನು. ಸೊ ಇಲ್ಲಿ ಏನಾಗತ್ತೆ ಅಂದರೆ ಮಾಸ್ಟರ್, ಯಾವಾಗ ಮನಸ್ಸು ಶೂನ್ಯ ಸ್ಥಿತಿಗೆ ಬರುತ್ತಲ್ಲ, ಈ ಧ್ಯಾನದ ರುಚಿ, ಈ ಆತ್ಮ ಸಾಕ್ಷಾತ್ಕಾರದ ರುಚಿ ಅನ್ನೋದು ಯಾವಾಗ ಅಂದರೆ ನೋಡಿ, ಒಂದು 2 ನಿಮಿಷ ನಾವು ಅಪೂರ್ಣಾತ್ಮದ ಜೊತೆ ಹೋಗಿ ಅಲ್ಲಿ ತಲುಪಿರ್ತೀವಿ ಮಾಸ್ಟರ್. ಅದು ಉನ್ನತ ಸ್ಥಿತಿ. ಅದು
ಆವಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಒಂದು ದೊಡ್ಡ ಒಂದು ಕರೆಂಟ್ ಪಾಸ್ ಆದಂಗೆ ಇರುತ್ತೆ, ಅದು ಫುಲ್ ಕರೆಂಟ್ ಪಾಸ್ ಆಗ್ದಂಗೆ ಇರುತ್ತೆ. ಅದು ಅದು ವರ್ಣಿಸೋಕ್ಕಾಗಲ್ಲ ಅನುಭವ. ಅಲ್ಲಿ ಯಾವುದು ಗೊತ್ತಾಗಲ್ಲ, ನಾನು ಸುತ್ತಮುತ್ತ ಎಲ್ಲಿದ್ದು ಏನು ಗೊತ್ತಾಗಲ್ಲ ಮಾಸ್ಟರ್ಸ್. ಆ ರುಚಿನ ನೋಡಿದಾಗ ಅದೇನು ಕೇವಲ ಒಂದು 2 ನಿಮಿಷ ರುಚಿ ಅಷ್ಟೇ. ಆ 2 ನಿಮಿಷ ರುಚಿಗೋಸ್ಕರ ಎಷ್ಟು ಸಾಧನೆ ಮಾಡಬೇಕು ನೋಡಿ. ಯಾಕಂದರೆ ಅದು ನನ್ನ ಸ್ವಸ್ವರೂಪ ಅಲ್ವಾ. ಇಲ್ಲಿ ದೇಹ ಮನಸ್ಸು ಬುದ್ಧಿ ಅನ್ನೋದೇ ಇಲ್ವಲ್ಲ. ಇದನ್ನೆಲ್ಲ ದಾಟಿ ನಾನು ಪರಿಪೂರ್ಣತೆಯಿಂದ ಸಂಪೂರ್ಣವಾಗಿ ಆತ್ಮಸ್ಥಿತಿಯಲ್ಲಿದ್ದಾಗ ಆ ರುಚಿ, ಆ ಒಂದು ಆನಂದ, ಪರಮಾನಂದ ಅನುಭವಿಸ್ತೀವಿ ನಾವು. ಮತ್ತು ಕಣ್ಣು ಬಿಟ್ಟಾಗ ಏನಾಗುತ್ತೆ, ಸಾಕಂದಾಗ ಭೌತಿಕ ವಿಷಯಗಳು ಕಾಣಿಸುತ್ತೆ, ಓಕೆ ಸಂಸಾರ ಕಾಣಿಸುತ್ತೆ, ನನ್ನ ಸುತ್ತಮುತ್ತ ಪರಿವಾರಗಳು, ಸಮಾಜ ಕಾಣಿಸುತ್ತೆ. ಸೊ ನಮ್ಮನ್ನು ಕಲ್ಕೋಬೇಕು ಅಂದರೆ ಇಲ್ಲಿ ಏನು ಹೇಳ್ತೀವಿ ಅಂದರೆ ನೋಡಿ, ಬುದ್ಧನವ್ರು ಏನು ಹೇಳ್ತಾರೆ ಅಂದರೆ, ಬುದ್ಧನ ನಿರ್ವಾಣ ಅಂದರೆ, ಬುದ್ಧ ಭಗವಂತ ಏನು ಹೇಳಿದ್ದಾರೆ ಅಂದರೆ ಲಾಸ್ ಆಫ್ ಯುವರ್ ಇಂಡಿವಿಜುವಾಲಿಟಿ. ಅಂದರೆ ನಿನ್ನ ಪ್ರತ್ಯೇಕತೆ ನೀನು ಕಲ್ಕೊಳ್ಳೋದೇ ನಿರ್ವಾಣ. ಅಂದರೆ ನಾವು ಕಲ್ಕೊಳ್ಳೋದು ತಯಾರಿ ಇಲ್ವಲ್ಲ ಮಾಸ್ಟರ್. ನಾನು ಲೇಬಲ್ ಹಾಕ್ಕೊಂಡ್ಬಿಟ್ಟಿದ್ದೀನಿ, ನಾನು ಒಬ್ಬ ಮಿನಿಸ್ಟರು, ನಾನು ಒಬ್ಬ ಅಧಿಕಾರಿ, ನಾನೊಬ್ಬ ಆಫೀಸರು, ಅಂದರೆ ನಾವು ಒಬ್ಬ ಬಿಸ್ನೆಸ್ ಮ್ಯಾನು ಇಂಥ ಹೇಳಿ ನಾವು ಒಂದು ಟ್ಯಾಗ್ ಹಾಕ್ಕೊಂಡ್ಬಿಟ್ಟಿದ್ದೀವಲ್ಲ, ಐಡೆಂಟಿಟಿ. ನೋಡಿ ಇಲ್ಲಿ ಎಲ್ಲರಿಗೂ ನಮಗೆ ಆ ಒಂದು ಲೇಬಲ್, ಆ ಒಂದು ಐಡೆಂಟಿಟಿ ಇರುತ್ತೋ ಅಲ್ಲಿವರೆಗೂ ನಿರ್ವಾಣ ಹೆಂಗೆ ಅಂತೀವಿ ಹೇಳಿ. ಆತ್ಮಕ್ಕೆ ಅವೆಲ್ಲ ಏನು ಗೊತ್ತಿಲ್ವಲ್ಲ. ನಾವು ಇಲ್ಲಿ ಸಮಾಜದಲ್ಲಿ ಏನು ಬೇಕಾಗಿರ್ಬೋದು, ಇದ್ರ ಮನಸ್ಸಿಗೆ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆತ್ಮಕ್ಕೆ ಅದಕ್ಕೂ ಸಂಬಂಧನೇ ಇಲ್ವಲ್ಲ. ನಾವು ಇದನ್ನೆಲ್ಲ ದಾಟಿ ಹೋಗಬೇಕು. ನಾನು ಪ್ರೆಸಿಡೆಂಟು ಅಂತ ಹೇಳಿ ನಾವು ಈ ಕಂಪನಿ ನಾನು CEO, ನಾನು MD, ಇದೆಲ್ಲ ಮನಸ್ಸಿಗೆ ಸಂಬಂಧಪಟ್ಟಿದ್ದಲ್ಲ, ಮನಸ್ಸು ಬುದ್ಧಿಗೆ ಸಂಬಂಧಪಟ್ಟಿದ್ದು. ಆತ್ಮಕ್ಕೆ ಅವೆಲ್ಲ ಬೇಕಾಗೇ ಇಲ್ಲ. ಸ್ವಸ್ವರೂಪ ಅಂದರೆ ಏನು ನೋಡಿ. ಇದನ್ನೆಲ್ಲ ನಾವು ಯಾವಾಗ ದಾಟಿ ಹೋಗ್ತೀವೋ ಆವಾಗ ಅನುಭವ ಹೊಂತೀವಿ ಮಾಸ್ಟರ್. ಇನ್ನೊಂದು, ಈಗ ನನಗೊಂದು ಪ್ರಶ್ನೆ ಇದೆ ಮಾಸ್ಟರ್. ಇವಾಗ ಅತಿಯಾಗಿ ಧ್ಯಾನ ಮಾಡ್ತಾಯಿದ್ದೀವಿ, ಇಷ್ಟು ವರ್ಷ ಧ್ಯಾನ ಮಾಡ್ತಾ 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 ಸದಾ ಧ್ಯಾನ ಸ್ಥಿತಿಯಲ್ಲಿ ಇರ್ತೀವಿ. ಇದರಿಂದ ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ? ಏನೋ ಒಂದು ಎಫೆಕ್ಟ್ ಇರಬೇಕಲ್ಲ, ಸೈಡ್ ಎಫೆಕ್ಟ್ಸು ಇರಬೇಕಲ್ಲ. ಏನಾದರೂ ಇದರಲ್ಲಿ ಕೂಡ ಒಂದು ಯಾವುದಾದ್ರು ಒಂದು ನಮಗೆ ಪ್ರಾಬ್ಲಮ್ ಆಗೋ ಸಮಸ್ಯೆಗಳಿದೆಯಾ? ಇಲ್ಲ ಮಾಸ್ಟರ್. ಅದೇ ಧ್ಯಾನದ ಮಹತ್ವ ನೋಡಿ. ಧ್ಯಾನ ನೀವು ಹೆಚ್ಚು ಹೆಚ್ಚು ಮಾಡ್ತೀರೋ ಯಾವ ಸೈಡ್ ಎಫೆಕ್ಟ್ಸ್ ಅನ್ನೋ ಪ್ರಶ್ನೆಗೆ ಮಾತಿಗೆ ಅಲ್ಲಿ ಜಾಗನೇ ಇಲ್ಲ ಮಾಸ್ಟರ್. ಮಾಡಿ 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 ಏನಾಗತ್ತೆ ಅಂದರೆ ನೀವು ಸ್ವಸ್ವರೂಪಕ್ಕೆ ಬಂದುಬಿಡ್ತೀರ. ನಿಜ ಸ್ಥಿತಿ ನಾವು ಏನು ಇಲ್ಲಿ ಭೌತಿಕ ವಸ್ತು, ಭೌತಿಕ ಈ ಅನುಭವಗಳು ಹೊಂದ್ತಾ ಇರ್ತೀವಲ್ಲ, ಅಲ್ಲಿಂದ ದೂರ ಆಗಿಬಿಡ್ತೀವಿ. ಅಲ್ಲಿಂದ ನಿಜ ಸ್ಥಿತಿ ಸ್ವಸ್ವರೂಪಕ್ಕೆ ಬಂದುಬಿಡ್ತೀವಿ. ನಾನು ಆತ್ಮ ಅಂದರೆ ಇಲ್ಲಿ ಬರೀ ಸಾಕ್ಷಿಭೂತ ನಾನು ಅಷ್ಟೇ. ಈ ದೇಹ ಮುಖಾಂತರ, ಮನಸ್ಸಿನ ಮುಖಾಂತರ ಅನುಭವ ತಗೊಳ್ತಾ ಇದ್ದೀನಿ ಅಷ್ಟೇ. ಈ ಅನುಭವ ಕೊಡ್ತಾ ಇರೋದು ಯಾರು ಮಾಸ್ಟರ್? ನೋಡಿ, ಇವಾಗ ನನ್ನ ಮೆದುಳು ಕೆಲಸ ಮಾಡ್ತಾಯಿದೆ, ಈಗ ಮಾತಾಡ್ತಾ ಇದ್ದೀನಿ, ಬಟ್ ಇದಕ್ಕೆಲ್ಲ ಚೇತನ ಕೊಡ್ತಾ ಇರೋದು ಯಾರು? ಚೈತನ್ಯ ಕೊಡ್ತಾ ಇರೋದು ಯಾರು? ಮೂಲ ಯಾವುದು? ಆತ್ಮ ಮಾಸ್ಟರ್. ಬಟ್ ಇದು ಸೈನ್ಸ್ ಅರ್ಥ ಆಗಲ್ಲ. ಸೈನ್ಸು ಇದು ಅಕ್ಸೆಪ್ಟ್ ಮಾಡಲ್ಲ. ನಾವೇನು ಮಾಡ್ಕೊಂಡು ಸೈನ್ಸ್ ಹೇಳುತ್ತೆ, ನಮ್ಮ ದೇಹವನ್ನು ಚಲಾಯಿಸ್ತಾ ಇರೋದು, ನಮ್ಮ ದೇಹದ ಅಂಗಗಳನ್ನ ಚಲಾಯಿಸ್ತಾ ಇರೋದು ನಮ್ಮ ಮೆದುಳು ಅಂತ ಹೇಳ್ಬಿಟ್ಟಿದೆ ಅಷ್ಟೇ. ಇಲ್ಲ ಮಾಸ್ಟರ್, ಆ ಮೆದುಳಿಗೆ ಚೇತನ ಕೊಡ್ತಾ ಇರೋದು ಯಾರು? ಚೈತನ್ಯ ಕೊಡ್ತಾ ಇರೋದು ಯಾರು? ಆತ್ಮ. ಯಾಕಂದರೆ ನೀವು ಅದನ್ನೇ ಹೇಳ್ತಾ ಇರೋದು. ಇವಾಗ ನಾನು ಮಾತಾಡ್ತಾ ಇದ್ದೀನಿ, ನಾನು ಇಂದ್ರಿಯಗಳು ಕೆಲಸ ಮಾಡ್ತಾ ಇದ್ದೆ, ಎಲ್ಲ ಕೆಲಸಗಳು ಪ್ರತಿನಿತ್ಯ ಕರ್ಮ ನಾನು ಮಾಡ್ತಾ ಇದ್ದೀನಿ, ಇವೆಲ್ಲವೂ ಕೂಡ ಬೇಸ್, ಮೂಲ ಯಾವುದು? ಆ ವಿಶ್ವಮೂಲ ಚೈತನ್ಯದಿಂದ ಬಂದಿರೋ ಈ ಆತ್ಮ ಮಾಸ್ಟರ್. ಸೊ ಈ ಆತ್ಮನೇ ನಮಗೆ ಶಕ್ತಿ ತುಂಬ್ತಾ ಇರೋದು, ಈ ದೇಹ ಶಕ್ತಿ ಕೊಡ್ತಾ ಇರೋದು, ಮನಸ್ಸಿಗೆ ಶಕ್ತಿ ಕೊಡ್ತಾ ಇರೋದು, ನಮ್ಮ ದೇಹದ ಅವಯವಗಳಿಗೆ ಶಕ್ತಿ ಕೊಡ್ತಾ ಇರೋದು ಎಲ್ಲವೂ ಕೂಡ ಆತ್ಮ. ಇದು ನಮ್ಗೆ ಅರಿವಾಗಿಬಿಟ್ರೆ ಬೇಗ ನಾವು ಆ ಆತ್ಮಸ್ಥಿತಿಗೆ ತಲುಪಬಹುದು ಮಾಸ್ಟರ್. ಇದು ನಮ್ಗೆ ಎಲ್ಲವರೆಗೂ ಇದ್ರ ಬಗ್ಗೆ ಅರಿವು ಇರೋದಿಲ್ವೋ, ಎಲ್ಲರಿಗೂ ನಾವು ದೇಹ ಅಂತ ಗುರುತಿಸ್ತಾ ಇರ್ತೀನಲ್ಲ, ಅಲ್ಲೇ ನಾವು ಸೋಲ್ತಾ ಇರ್ತೀವಿ. ದೇಹ ಅಭಿಮಾನ ಬಿಡಬೇಕು, ಆಸೆಗಳನ್ನ ಕಡಿಮೆ ಮಾಡ್ಕೋಬೇಕು. ಎಲ್ಲದಕ್ಕಿಂತ ನಾವು ಯಾವುದಕ್ಕೆಲ್ಲ ಬಂಧನ ಪಟ್ಟಿದ್ದೀನೋ ಅದರಿಂದ ಕಡಿಮೆ ಒಂದೇ ಸಲ ಆಗಲ್ಲ ಮಾಸ್ಟರ್. ಅಭ್ಯಾಸ ಮಾಡ್ಕೋಬೇಕು. ಯಾವ ವಿಷಯ, ಮಕ್ಕಳ ಮೇಲೆನಾ, ಮನೆ ಮೇಲೆನಾ, ನನ್ನ ಕೆಲಸದ ಮೇಲೆನಾ. ಸೊ ಅಲ್ಲಿ ನಾವು ಗುರ್ತಿಸ್ಕೋಬೇಕು. ಸೊ ಅಲ್ಲಿಂದ ನಿಧಾನವಾಗಿ ಒಂದೊಂದಾಗಿ ಸ್ವಲ್ಪ ಅಲ್ಲಿಂದ ನಾವು ರೂಢಿ ಮಾಡ್ಕೋಬೇಕು. ಅಟ್ಯಾಚ್ಮೆಂಟಿಂದ, ಅದೇ ಡಿಟ್ಯಾಚ್ ಲೈಫ್ ಅಂತ ಹೇಳ್ತೀವಿ. ಅದನ್ನೇ ಕೃಷ್ಣ ಪರಮಾತ್ಮ ಸಾಕ್ಷಿಭೂತನಾಗು ಅರ್ಜುನ ಅಂತ ಹೇಳಿರೋದು. ಸಾಕ್ಷಿಭೂತ ಅಂದರೆ ಏನು? ಸಾಕ್ಷಿಯಾಗಿ ಅನುಭವಿಸು ಅಷ್ಟೇ. ಇದು ಯಾವುದೂ ಇಲ್ಲ, ಯಾವುದಕ್ಕೆ ಅಂಟ್ಕೋಬೇಡ. ಸಾಕ್ಷಿಭೂತನ ಸಾಕ್ಷಿಯಾಗಿರು, ಸಾಕ್ಷಿ ಭಾವದಲ್ಲಿರು. ಸೊ ಇದು ಮಾಸ್ಟರ್ ಆತ್ಮದ ಬಗ್ಗೆ ನೋಡಿ.
ಈ ಆತ್ಮ ಏನಕ್ಕೆ ಭೂಮಿಗೆ ಬರುತ್ತೆ ಅಂದರೆ ಅನುಭವ ತಗೊಳ್ಳೋಕೆ ಬರುತ್ತೆ. ಯಾವ ಥರ ಅನುಭವ ಬೇಕು? ಅದಕ್ಕೆ ಒಂದು ಆಧ್ಯಾತ್ಮಿಕ ಅನುಭವನ ಬೇಕು, ಇಲ್ಲಿ ರಾಜಯೋಗ ಅನುಭವಿಸೋಕ್ಕೂ ಬೇಕು, ಏನೇನು ಪಾತ್ರ ಮಾಡಬೇಕು ಅದಕ್ಕೊಂದು ರೋಲ್ ತಗೋಬೇಕು, ಇವೆಲ್ಲ ಏನೇನೆಲ್ಲ ಅನುಭವ ಹೊಂದಬೇಕು ಅಲ್ಲಿವರೆಗೂ ಈ ಆತ್ಮ ಪ್ರತಿ ಜನ್ಮದಲ್ಲೂ ಒಂದು ಅನುಭವಕ್ಕೋಸ್ಕರ ಬರುತ್ತೆ ಮಾಸ್ಟರ್. ಇದೆಲ್ಲ ಕೂಡ ನಮ್ಮ ಒಂದು ಸೋಲ್ ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ. ನಾವೇ ನಿರ್ಣಯ ಮಾಡ್ಕೊಂಡು ಬಂದಿರೋದು, ಇದು ನಮ್ಮ ಪ್ರಣಾಳಿಕೆನೇ ಇಲ್ಲಿ ಬಂದಿರೋದು. ಇಲ್ಲಿ ಬಂದು ನಾವು ಕೊರಗ್ತಾ ಇರ್ತೀವಿ, ಯಾಕೆ ನನಗೆ ಕಷ್ಟಕರವಾದ ಜೀವನ, ನನಗೆ ಯಾಕೆ ದುಃಖ, ಯಾಕೆ ಅಂತ ಹೇಳಿಲ್ಲ ಮಾಸ್ಟರ್ಸ್. ಇವೆಲ್ಲವೂ ಕೂಡ ನಮ್ಮ ಒಂದು ಪ್ರಣಾಳಿಕೆನೇ. ಬಟ್ ಆತ್ಮ ಯಾವಾಗ ಅದಕ್ಕೆ ಫುಲ್ಫಿಲ್ಮೆಂಟ್ ಸಿಗುತ್ತಲ್ಲ, ಸಾಕು, ಓಕೆ ಈ ಅನುಭವ ನನಗೆ ಸಾಕು ಅಂದಾಗ ಏನು ಮಾಡುತ್ತೆ? ಇವಾಗ ಒಂದು ಯಾವುದೇ ನಮ್ಮ ಕಷ್ಟ ಇರಲಿ, ಯಾವುದೇ ದುಃಖದಲ್ಲಿ ಒಂದು ಸಂಕಷ್ಟಕರವಾದ ಒಂದು ಘಟನೆಗಳು ನಮ್ಗೆ ನಡೀತಾ ಇದೆ ಅಂದ್ಕೊಳ್ಳಿ, ಅಂಥ ಒಂದು ಸಿಚುವೇಶನ್ ಇದೀವಿ ಅಂದರೆ ಎಲ್ಲಿವರೆಗೂ ಅದು ವಿಸ್ತರಣೆ ಆಗ್ತಾ ಇರುತ್ತೆ ಅಂದರೆ ಈ ಆತ್ಮಕ್ಕೆ ಸಾಕು ಅನ್ನೋವರೆಗೂ, ಆ ಅನುಭವ ಸಾಕು ಅನ್ನೋವರೆಗೂ. ಇಲ್ಲ ಅಂದಾಗ ಏನಾಗುತ್ತೆ, ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ಲೈಫಲ್ಲಿ. ಇನ್ನೊಂದು ಏನಂದರೆ ಇಲ್ಲಿ ಈ ಆತ್ಮ ಯಾವಾಗ ಆ ಒಂದು ಫುಲ್ಫಿಲ್ಮೆಂಟ್ ಬರುತ್ತಂದರೆ ನಮ್ಮಲ್ಲಿ ಅಕ್ಸೆಪ್ಟೆನ್ಸ್ ಬರಬೇಕು ಮಾಸ್ಟರ್ ಫಸ್ಟು. ಯಾಕಂದರೆ ನೋಡಿ, ಅದೇ ಇಲ್ಲಿ ಎಷ್ಟು ಸೂಕ್ಷ್ಮಗಳಿದೆ. ಆಧ್ಯಾತ್ಮಿಕ ಅಂದರೆ ಅಷ್ಟು ಸಾಧಾರಣವಾಗಿ ತೊಗೋಬೇಡಿ. ನೋಡಿ, ಆತ್ಮಜ್ಞಾನ ಅಂದರೆ ಫಸ್ಟ್ ಅಕ್ಸೆಪ್ಟ್ ಮಾಡ್ಕೋಬೇಕು. ಸರೆಂಡರ್ನೆಸ್ ಅಂದರೆ ಏನು? ನಮ್ಮ ಜೀವನದಲ್ಲಿ ಏನೇ ಬಂದರೂ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಮ್ಮ ಜೀವನದಲ್ಲಿ ನನಗೆ ಮಾತ್ರ ಯಾಕಪ್ಪ ಭಗವಂತ ಹಿಂಗೆ ಇಟ್ಟಿದ್ದಾನೆ? ಇಲ್ಲ, ಭಗವಂತನಿಗೂ ನಮ್ಮ ಕಷ್ಟಕ್ಕೂ ನಮ್ಗೆ ನಡೆಯೋ ಘಟನೆಗಳು ಸಂಬಂಧನೇ ಇಲ್ಲ ಮಾಸ್ಟರ್. ಭಗವಂತ ನಮಗೆ ಫ್ರೀ ವಿಲ್ ಅಂತ ಕೊಟ್ಟಿದ್ದಾನೆ. ಸ್ವ ಇಚ್ಛೆಯಿಂದ ಸಾಧನೆ ಮಾಡ್ಕೋ, ಆತ್ಮ ಸಾಕ್ಷಾತ್ಕಾರ ಮಾಡ್ಕೋ, ನನ್ನನ್ನು ಕಂಡುಕೋ, ಹಂಗೆ ಸವಾಲಾಗಿ ಇಟ್ಬಿಟ್ಟಿದ್ದಾನೆ. ಎಲ್ಲವೂ ಕೊಟ್ಟಿದ್ದಾನೆ ಅವನು. ಏನು ಕೊಟ್ಟಿಲ್ಲ ನಾವು? ಏನು ಭಗವಂತ ಇನ್ನೇನು ಕೊಡಬೇಕು ಮಾಸ್ಟರ್? ಅಂದರೆ ಇಲ್ಲಿ ನೋಡಿ, ನಾವು ನಮ್ಮ ಜೀವನದಲ್ಲಿ ಯಾವ್ದು ನಡೆದರೂ ಕೂಡ ಅದನ್ನ ಫಸ್ಟ್ ಅಕ್ಸೆಪ್ಟ್. ಇದು ನಾನು ಲೈಫಲ್ಲಿ ಫಾಲೋ ಮಾಡ್ಕೊಂಡೆ. ಏನಪ್ಪ ಇವ್ರು ಈಸಿಯಾಗಿ ಹೇಳ್ಬಿಡ್ತಾರೆ ಅಕ್ಸೆಪ್ಟ್ ಮಾಡ್ಕೊ ಅಂತ ಹೇಳಿ. ಆಮೇಲೆ ಒಂದು ವಿಷಯ ಎಷ್ಟೋ ಸಿದ್ಧಿಪುರುಷರು ಹೇಳಿರೋ ಒಂದು ಸೂಕ್ಷ್ಮ ಅರ್ಥ ಮಾಡ್ಕೊಂಡೆ ನಾನು. ಯಾವಾಗ ಒಂದು ವಿಷಯ ನಿಮಗೆ ಒಂದು ದೊಡ್ಡ ಒಂದು ಯಾವುದೋ ನಾವು ಮಾಡಿರೋ ಕರ್ಮಗಳೇ ಅಲ್ವಾ ಇದೆಲ್ಲವೂ ಕೂಡ. ನನಗೆ ಇವಾಗ ಸುಖ ಜೀವನ ಅಂದರೆ ನಾನು ಮಾಡಿರೋ ಒಳ್ಳೆಯ ಕರ್ಮ, ದುಃಖ ಪಡ್ತಾ ಇದ್ದೀನಿ ಅಂದರೆ ನಾನು ಮಾಡಿರೋ ಪಾಪ ಕರ್ಮ ಅಲ್ವಾ. ನಿಮ್ಗೆ ಯಾವುದೇ ನೋಡಿ, ಇದೊಂದು ಸೀಕ್ರೆಟ್ ಹೇಳ್ತೀನಿ. ನಮ್ಗೆ ಯಾವುದೋ ಒಂದು ಕಷ್ಟ ಬಂತು ಅಂದ್ಕೊಳ್ಳಿ, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಏನಾಗತ್ತೆ ಅಂದರೆ ನೋಡಿ, ಇವಾಗ ನಾನು 1 ವರ್ಷ ಅನುಭವಿಸ್ಬೇಕಾಗಿರೋ ಕಷ್ಟ ಒಂದೇ ತಿಂಗಳಲ್ಲಿ ಅದು ನಿಮಗೆ ನಿವಾರಣೆ ಆಗಿಬಿಡುತ್ತೆ. ಏನಕ್ಕಪ್ಪ ಅಂದರೆ ನಾವು ಸರೆಂಡರ್ಸ್ ಬಂದುಬಿಡಬೇಕು. ಹೌದು, ಇದೆಲ್ಲ ನಾನೇ ಮಾಡಿದ್ದಲ್ವಾ, ನಾನು ಮಾಡಿದ್ದಕ್ಕೆ ನಾನು ಇದು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ನಾವು ನಿರಾಕರಿಸ್ತಾ ಇರ್ತೀವಿ, ಅದು ತಪ್ಪು ಮಾಸ್ಟರ್. ಇಲ್ಲೇ ನಾವು ಫೇಲ್ ಆಗೋದು. ಯಾಕೆ ಎಷ್ಟು ದಿನಗಳಾದರೂ, ತಿಂಗಳು ವರ್ಷಗಳಾದರೂ ನಮ್ಮ ಕಷ್ಟ ಪಾರ ಆಗ್ತಾ ಇಲ್ಲ. ಆಮೇಲೆ ನಾವೇನು ಬೇಡ ಭಗವಂತನ ಮೊರೆ ಹೋಗ್ತೀವಿ, ಆ ದೇವಸ್ಥಾನ ಈ ದೇವಸ್ಥಾನ, ಅದಕ್ಕೂ ಏನು ಸಂಬಂಧ ಇಲ್ಲ ಮಾಸ್ಟರ್. ನೀವೇನೇ ಪೂಜೆ ಪುನಸ್ಕಾರ ಯಾಗ ಹೋಮಾದಿಗಳು ಮಾಡಿದ್ರೂ ಕೂಡ ಸಿಂಪಲ್ ಫಾರ್ಮುಲಾ ಮಾಸ್ಟರ್. ನಮ್ಮ ಜೀವನದಲ್ಲಿ ಏನೇ ನಡೆದ್ರೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸ್ವೀಕರಣ ಮನೋಭಾವದಲ್ಲಿ ಇದ್ಬಿಡಿ. ಆಮೇಲೆ ನೋಡಿ ಎಷ್ಟು ಚಮತ್ಕಾರ ಆಗುತ್ತೆ ಅಂತ. ಒಂದೇ ತಿಂಗಳಲ್ಲಿ ಮಾಯ ಆಗಿಬಿಡುತ್ತೆ ಅದು ಕಷ್ಟ. ಯಾಕಂದರೆ ನೀವು ಅಕ್ಸೆಪ್ಟ್ ಮಾಡ್ಕೊಂಡು ಬಿಟ್ರಲ್ಲ, ಒಪ್ಕೊಂಡು ಬಿಟ್ರಲ್ಲ. ಪಶ್ಚಾತ್ತಾಪ, ಅದೆಲ್ಲೋ ಪಶ್ಚಾತ್ತಾಪ ಅಂದರೆ ನಮಗೆ ಎಲ್ಲಿವರೆಗೂ ಆ ಪಶ್ಚಾತ್ತಾಪ ಭಾವನೆ ಬರಲ್ವ ಮಾಸ್ಟರ್, ಅಲ್ಲಿವರೆಗೂ ಆ ಕರ್ಮ ನಮ್ಮ ಬಿಟ್ಟು ಹೋಗಲ್ಲ. ಯಾಕಂದರೆ ಪಾಠ ಕಲಿಸ್ತಾ ಇರೋದು, ನೀನೇ ಕಲಿತಾ ಇಲ್ಲ, ನೀನು ಜ್ಞಾನ ತಿಳ್ಕೊಳ್ಳೋದು, ಏನಕ್ಕೆ ಇದು ಬಂದಿದೆ ಅನ್ನೋ ನಮಗೆ ಅರಿವು ಮೂಡಿಸ್ಲಿಕ್ಕೆ ಆ ಕರ್ಮ ನಮ್ಮನ್ನ ಕಾಡ್ತಾ ಇರೋದು. ಆ ದುಃಖ ಕಷ್ಟ ಏನಕ್ಕಂದರೆ ಬಿಕಾಸ್ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಅಂದರೆ ಸಿಂಪಲ್. ಅದು ಹೇಳಲ್ಲ ನಮಗೆ. ಇದು ಗುರುಗಳ ಮುಖಾಂತರ ನಮ್ಮ ಧ್ಯಾನದಲ್ಲಿ ನಮಗೆ ಇದು ಗೊತ್ತಾಗುತ್ತೆ. ಎಲ್ಲಿ ಮಿಸ್ಟೇಕ್ ಮಾಡ್ತಾಯಿದ್ದೀನಿ, ಎಲ್ಲಿ ನಾನು ಜಾರ್ತಾ ಇದ್ದೀನಿ, ಎಲ್ಲಿ ಫೇಲ್ ಆಗ್ತಾಯಿದ್ದೀನಿ ಅಂತ. ಅಕ್ಸೆಪ್ಟೆನ್ಸ್ ನೋಡಿ, ನನ್ನ ಒಂದು 5 ಫಿಂಗರ್ ಕಾನ್ಸೆಪ್ಟ್ ಮಾಸ್ಟರ್ ಇದ್ದವರೆಗೂ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದು, ನಾನಾಗೆ ಇದನ್ನ ರೂಪಿಸ್ಕೊಂಡಿದ್ದು. SOAA ಅಂದರೆ ಎಸ್ ಅಂದರೆ ಸರೆಂಡರ್ನೆಸ್, O ಅಂದರೆ ಒನ್ನೆಸ್, W ಅಂದರೆ ವಿಟ್ನೆಸ್, A ಅಂದರೆ ಅವೇರ್ನೆಸ್, ಇನ್ನೊಂದು A ಅಂದರೆ ಅಟ್ಯಾಚ್ಮೆಂಟಿಂದ ದೂರ ಇರೋದು. ಇದು ಸೂತ್ರಗಳು ನಾನು ಫಾಲೋ ಮಾಡಿಕೊಂಡೆ ಮಾಸ್ಟರ್ಸ್. ಇದು ನಾನು ಸೀರಿಯಸ್ ಆಗಿ ಸಿನ್ಸಿಯರಾಗಿ ಇದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ ನಾನು. ಮಾಡ್ತಾ ಆಮೇಲೆ ನನಗೆ ಧ್ಯಾನ ಸಿದ್ಧಿ ಆಗೋದು, ಆತ್ಮದ ಸಾಕ್ಷಾತ್ಕಾರ ಅನುಭವ, ನನ್ನ ಒಂದು ಪೂರ್ಣಾತ್ಮದಿಂದ ನನಗೆ ಎನರ್ಜಿ ಎಲ್ಲಿಂದ ಬರ್ತಾಯಿದೆ ಅಂದ್ಕೊಂಡು ಗೊತ್ತಾಗ್ತಾ ಇಲ್ಲ. ಸಡನ್ನಾಗಿ ಎನರ್ಜಿ ನನ್ನೊಳಗಡೆ ಇಳಿಯೋದು, ಕಣ್ಮುಟ್ಸೋದು, ಒಂದು 40 ನಿಮಿಷದವರೆಗೂ ಕಣ್ಮುಟ್ಸ್ಕೊಂಡು ಆ ಪರಮಾನ ಸ್ಥಿತಿಯಲ್ಲಿ ಇರ್ತಾಯಿದ್ದೆ. ಯಾಕಂದರೆ ಇದನ್ನು ನಾನು ಯಾವಾಗ ಸೀರಿಯಸ್ಸಾಗಿ ಫಾಲೋ ಮಾಡಿಕೊಂಡು
ನನಗೆ ನಾನೇ ಇದನ್ನೆಲ್ಲ ಫಾಲೋ ಮಾಡಿಕೊಂಡು ನನ್ನ ಫಾರ್ಮುಲಾ ನಾನು ಇಟ್ಕೊಂಡೆ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ. ಸೊ ಇದೆಲ್ಲ ನನ್ನ ಅನುಭವಕ್ಕೆ ಬರ್ತಾ ಇತ್ತು. ನಾನು ಆವಾಗ ಇದನ್ನು ಫಾಲೋ ಮಾಡ್ತಾ ಈಗ ಪೂರ್ಣಾತ್ಮದಿಂದ ಕೂಡ ನಾವು ಎನರ್ಜಿ ತೊಗೋಬೋದು. ಯಾಕಂದರೆ ಅಲ್ಲಿಂದ ಬಂದಿರೋದಲ್ವಾ. ಇವಾಗ ನಾವು ಅಂದ್ಕೊಂಡಿರೋದೇನು ಬ್ರಹ್ಮಾಂಡದಿಂದ ವಿಶ್ವ ಪ್ರಾಣಶಕ್ತಿ ತಗೊಳ್ತಾ ಇದ್ದೀವಂತ. ಇಲ್ಲ ಮಾಸ್ಟರ್, ಅದ್ರ ಜೊತೆ ಇನ್ನೂ ಆಳವಾಗಿ ನೀವು ಸಾಧನೆ ಮಾಡ್ತಾ ಪೂರ್ಣಾತ್ಮದ ಜೊತೆ ನಾವು ಲೀನ ಆಗಿಬಿಡ್ತೀವಿ. ಅಂದರೆ ಭೌತಿಕವಾಗಿ ಇರುವಾಗಲೇ ಪೂರ್ಣಾತ್ಮ ಜೊತೆ ಅಲೈನ್, ಸಿಂಕ್ರಾನಿಸಿಟಿ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಲೀನ ಆದಾಗ ಆ ಅನುಭವ ಇನ್ನೂ ಬೇರೆ ಥರ ಇರುತ್ತೆ ಮಾಸ್ಟರ್. ಸೊ ಇವೆಲ್ಲ ಏನಂದರೆ ಈ ಒಂದು ಕೆಲವೊಂದು ಸೂಕ್ಷ್ಮಗಳನ್ನು ಅರ್ಥ ಮಾಡ್ಕೋಬೇಕು ಮಾಸ್ಟರ್. ಅಷ್ಟೇ ಇಲ್ಲಿ ಸಿಂಪಲ್ ನೋಡಿ. ಆತ್ಮ ಅಂದರೆ ಇನ್ನೊಂದು ಹೇಳ್ತೀನಿ ನೋಡಿ, ಆತ್ಮಕ್ಕೆ ಗಿಲ್ಟ್ ಇರಬಾರ್ದು, ತುಂಬ ಪಶ್ಚಾತ್ತಾಪ ಪಡಬಾರ್ದು. ಒಂದು ತಪ್ಪು ಮಾಡಿಬಿಟ್ಟಿದ್ದೀವ, ಮುಗೀತು. ನಾವು ಇಲ್ಲಿ ನೋಡಿ, ಕರ್ಮ ಅಂದರೆ ಏನು ಗೊತ್ತಾ, ತುಂಬ ನಾವು ಕರ್ಮದ ಮೇಲೇ ಒತ್ತಾಯ ಕೊಟ್ಟು ತಲೆಯಲ್ಲಿ ತುಂಬ್ಕೊಂಡು ಬಿಟ್ಟಿದ್ದೀವಿ. ಇಲ್ಲ ಮಾಸ್ಟರ್, ಹಂಗಲ್ಲ. ಕರ್ಮವನ್ನು ನೀಗಿಸ್ಕೋಬೇಕಂದ್ರೆ ನಾನೇನು ತಪ್ಪು ಮಾಡಿದ್ನೋ ಅದು ತಿದ್ಕೋಬೇಕಷ್ಟೇ, ಮುಗೀತಲ್ಲಿ. ಆ ಕರ್ಮ ಕಳೀತು. ನೀನು ತಿದ್ಕೊಂಡ ಮತ್ತೆ ಮಿಸ್ಟೇಕ್ ಮಾಡಲ್ವಾ, ಅದನ್ನು ಸಂಕಲ್ಪ ಇಟ್ಕೋಬೇಕು. ಇದು ನಾನು ಅಜ್ಞಾನದಿಂದ ಮಾಡಿದ್ದೀನಿ, ಅಹಂಕಾರದಿಂದ ಮಾಡಿದ್ದೀನಿ ತಪ್ಪು, ಇನ್ನು ಮುಂದೆ ಮಾಡಲ್ಲ ಅಂತ ಹೇಳಿ ನಮಗೆ ನಾವೇ ಪ್ರಮಾಣ ಮಾಡ್ಕೋಬೇಕು. ನಾನು ಪ್ರಾಮಾಣಿಕವಾಗಿ ಇರಬೇಕು, ಇನ್ನು ಮುಂದೆ ಆ ತಪ್ಪು ಮಾಡಲ್ಲ. ಇದು ನೋಡಿ, ಮತ್ತೆ ಆ ಕರ್ಮ ನಿಮ್ಗೆ ಬೇಗ ಬಿಟ್ಟು ಹೋಗ್ಬಿಡುತ್ತೆ ನಮ್ಮನ್ನು. ಯಾಕಪ್ಪ ಅಂದರೆ ನಮ್ಮ ಪಶ್ಚಾತ್ತಾಪ ಪಟ್ಟಿಲ್ವಲ್ಲ. ಎಲ್ಲಿವರೆಗೂ ನಮಗೆ ಆ ಪಶ್ಚಾತ್ತಾಪ, ಪ್ರಾಯಶ್ಚಿತ, ಪರಿವರ್ತನೆ ಬರಲ್ವ ಮಾಸ್ಟರ್? ಕರ್ಮ ನೋಡಿ, ನಾನು ಈ ಕರ್ಮ ಸಿದ್ಧಾಂತ ತುಂಬ ಸಿಂಪಲಾಗಿ ತಿಳ್ಕೊಂಡೆ ಮಾಸ್ಟರ್. ನನಗೆ ಏನಪ್ಪ, ನನಗೆ ಫಸ್ಟು ಕರ್ಮ ಅಂತಾರಲ್ಲ, ಏನು ಇದು, ಬಟ್ ಕರ್ಮ ಯಾರನ್ನೂ ಬಿಡಲ್ಲ ಅಂತ, ಎಂಥ ಯೋಗಿನೂ ಬಿಡಲ್ಲ ಅಂತ ಹೇಳ್ತಾರಲ್ಲ. ಬಟ್ ಅನುಭವಿಸ್ಲೇಬೇಕು, ಅಟ್ ಕಡಿಮೆ ಪ್ರಮಾಣದಲ್ಲಿ. ನೋಡಿ, ಎಷ್ಟೋ ಸೂಕ್ಷ್ಮ ತಿಳ್ಕೊಂಡೆ ನಾನು 2-3 ಸಲ ಬೈಕಿಂದ ಬಿದ್ದಿರ್ತೀನಿ ಮಾಸ್ಟರ್. ಅಂದರೆ ನಾವು ಧ್ಯಾನ ಮಾಡ್ತಾಯಿದ್ದೀವಿ, ನಮಗೇನು ಆಪತ್ತು ಬರಬಾರ್ದು, ಅಪಘಾತ ಆಗಬಾರ್ದು ಹಂಗಂತ ಏನಿಲ್ಲ, ಆಗತ್ತೆ. ಬಟ್ ನನಗೆ ಆಗಿರೋ ರೇಟಲ್ಲಿ ನೋಡಿದ್ರೆ ಬೈಕಿಗೆ ಆಗಿರುತ್ತೆ. ಆ ಬೈಕಿಗೆ ಹ್ಯಾಂಡಲ್ಲು ಆಗಲಿ, ಆ ಫುಟ್ ರೆಸ್ಟ್ಗಾಗಲಿ ಅದೆಲ್ಲ ಮುರಿದೋಗಿರುತ್ತೆ ನಾನು ಬಿದ್ದಿರೋ ಫೋರ್ಸ್ಗೆ. ಅದು ಏನಾದರೂ ನನ್ನ ದೇಹಕ್ಕೆ ತಾಕಿದ್ರೆ ಮಾಸ್ಟರ್, ನನ್ನ ಕಾಲು ಮುರಿದಿರೋದು, ಇಲ್ಲ ನನ್ನ ಕಾಲನ್ನ ಒಂದು ಮೂಳೆ ಮುರಿದಿರಬೇಕು. ನೋಡಿ, ಇದೆಲ್ಲ ಹೆಂಗೆ, ಯಾವ್ದು ನನಗೆ ಕಾಪಾಡ್ತಾ ಇರುತ್ತೆ. ಆಗ್ಬೇಕಾದ್ರೆ ಆಗುತ್ತೆ, ಹಂಗೂ ಚಿಕ್ಕದಾಗಿ ಒಂದು ಏಟಾಗುತ್ತೆ ಅಷ್ಟೇ, ಮುಗಿಯುತ್ತೆ. ಏನು ಒಂದು ವಾರ ಅಂಥ ದಿನ ಸ್ವಲ್ಪ ನೋವಿರುತ್ತೆ, ಕಾಲೇ ಹೋಗ್ಬೇಕಾಗಿರೋದು. ನೋಡಿ, ಅದೇ ಧ್ಯಾನದ ಒಂದು ಶಕ್ತಿ ಮಾಸ್ಟರ್. ಇದನ್ನು ತಿಳ್ಕೊಂಡೆ ನಾನು. ಓಕೆ, ಯಾವಾಗಲೂ ನೀವು ಎಲ್ಲರೂ ದೂರ ಪ್ರಯಾಣ ಮಾಡಬೇಕಂದ್ರೆ ಧ್ಯಾನ ಮಾಡಿಬಿಟ್ಟು ಹೋಗಿ. ಅದು ನಮ್ಗೆ ರಕ್ಷಾ ಕವಚ, ಅದು ಶೀಲ್ಡ್ ಅಂತ ಹೇಳ್ತೀವಿ, ನಮ್ಮ ಪ್ರೊಟೆಕ್ಷನ್ ಮಾಡ್ತಾನೇ ಇರುತ್ತೆ. ಧ್ಯಾನ ಮಾಡಬೇಕು ಮಾಸ್ಟರ್ಸ್. ಧ್ಯಾನದ ಜೊತೆ ಸತ್ಸಂಗದಲ್ಲಿರಿ. ದಯವಿಟ್ಟು ಸತ್ಸಂಗದಲ್ಲಿ ಎನ್ಲೈಟನ್ ಆಗೋದು. ಯಾಕಂದರೆ ಆತ್ಮಕ್ಕೆ ಬೇಕಾಗಿರೋದು, ಆತ್ಮಜ್ಞಾನ. ಯಾವ್ಯಾವ ಮಾಸ್ಟರ್ ಏನೇನು ಜ್ಞಾನ ಕೊಡ್ತಾರೋ, ದಯವಿಟ್ಟು ಎಲ್ಲೇ ನೀವು ಸತ್ಸಂಗಕ್ಕೆ ಹೋದ್ರು ಒಂದು ಪುಸ್ತಕ ಇಟ್ಕೊಳ್ಳಿ, ಪ್ಲೇನ್ ನೋಟ್ಬುಕ್, ಒಂದು ಪೆನ್ ಇಟ್ಕೊಳ್ಳಿ ಮಾಸ್ಟರ್. ತುಂಬ ಹೆಲ್ಪ್ ಆಗುತ್ತೆ. ಇವತ್ತು ಕೂಡ ನೋಡಿ, ನಾನು ಈ ಸ್ಟುಡಿಯೋದಲ್ಲಿ ಬಂದಿದ್ದೀನಿ ಅಂದರೂ ಕೂಡ ಇಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಎಷ್ಟೋ ವಿಷಯ ತಿಳ್ಕೊಂಡು ಬರಿತಾ ಇರ್ತೀನಿ. ಯಾಕಂದರೆ ಅದು ನನ್ನ ಯಾವತ್ತೂ, ಯಾಕಂದರೆ ನಾನು ಎಷ್ಟು ವಿಷಯ ತಿಳ್ಕೊಂಡ್ರು ಕೂಡ ಮತ್ತೆ ನಾನು ಅದನ್ನು ನೆನಪು ಮಾಡ್ತಾ ಇರಬೇಕು ಮಾಸ್ಟರ್. ಯಾಕಂದರೆ ನಾವು ಪ್ರಾಪಂಚಿಕದಲ್ಲಿ ಇದ್ದೀವಿ. ಒಂದು ದಿವಸಕ್ಕೆ 60,000 ಆಲೋಚನೆ ಬರುತ್ತೆ. ಎಲ್ಲೋ ಹೋಗ್ಬೇಕು, ಅವ್ರನ್ನ ಭೇಟಿಯಾಗಬೇಕು, ಇವ್ರನ್ನ ಭೇಟಿಯಾಗಬೇಕು, ಎಷ್ಟೋ ಇದೆ. ಬಟ್ ಅವರು ಆಲೋಚನೆ, ನನ್ನ ಆಲೋಚನೆ ಮಾತ್ರ ಅಲ್ಲ, ಎಷ್ಟೋ ಜನರ ಆಲೋಚನೆ ನನ್ನಲ್ಲಿ ಇರುತ್ತೆ. ನಾನು ಮಾಡೋ ಊಟದಿಂದ ಆಲೋಚನೆ ಆ ಥರ ಇರುತ್ತೆ. ನನ್ನ ಸ್ಥಿತಿ ಆ ಗುಣದಲ್ಲಿ ಇರ್ತೀನಿ. ಇವಾಗೆಲ್ಲ ಹೋಟೆಲ್ಗೆ ಹೋಗಿರ್ತೀನಿ, ಅನಿವಾರ್ಯ ಊಟ ಮಾಡಲೇಬೇಕು. ಆ ವ್ಯಕ್ತಿ ಯಾವ ಥರ ಅಲ್ಲಿ ಅಡುಗೆ ಮಾಡಿರ್ತಾನೋ, ಅವ್ನು ಯಾವ ಮನೋಭಾವದಲ್ಲಿ ಮಾಡಿರ್ತಾನೋ, ಅದು ನನ್ನ ದೇಹಕ್ಕೆ ಆಹಾರವಾಗಿ ತೊಗೊಂಡಾಗ ಏನಾಗುತ್ತೆ, ಅದರ ಪ್ರಭಾವ ಕೂಡ ನನ್ನಲ್ಲಿ ಇರುತ್ತೆ ಮಾಸ್ಟರ್. ಸೊ ಅಲ್ಲಿಗೂ ನಾನು ಚೆಕ್ ಮಾಡ್ಕೋಬೇಕು. ಸೊ ಇದನ್ನೆಲ್ಲ ಮತ್ತೆ ನಾನು ಏನು ಮಾಡಬೇಕು, ಬಂದು ಮನೆಯಲ್ಲಿ ಧ್ಯಾನ ಮಾಡಿ ಶುದ್ಧೀಕರಣ ಮಾಡಬೇಕು, ಕ್ಲೆನ್ಸಿಂಗ್ ಮಾಡಬೇಕು. ಸೊ ಧ್ಯಾನ ಮಾಡ್ತಾ ನಮ್ಮ ಪ್ರಭಾವಲ್ಲಿ ಹೆಚ್ಚುತ್ತಾ ಇರುತ್ತೆ ಮಾಸ್ಟರ್. ನೋಡಿ, ಇನ್ನೊಂದು ಶಾಖಾಹಾರ ರ್ಯಾಲಿ ಕೂಡ ಹೇಳ್ತೀನಿ ನೋಡಿ. ಇದು ಒಂದು ದೊಡ್ಡ ಒಂದು ಸೂತ್ರ ಮಾಸ್ಟರ್. ನಿಜವಾಗ್ಲೂ PLSM ತುಂಬ ಇಷ್ಟ ಆಗಿರೋದು ಏನಂದರೆ ನನಗೆ ಶಾಖಾಹಾರ ರ್ಯಾಲಿ ಜಾಥಾ. ಯಾಕಂದರೆ ಯಾವಾಗ ನಾವು ಈ ಪ್ರಾಣಿಗಳಿಗೋಸ್ಕರ ಈ ವಾಯ್ಸ್ ರೇಸ್ ಮಾಡ್ತೀವಲ್ಲ, ನಮ್ಮ ಕೂಗು ಇರುತ್ತೆ ನೋಡಿ, ಪ್ರಕೃತಿಗೆ ಬೇಗ ಹತ್ರ ಆಗ್ತೀವಿ ಮಾಸ್ಟರ್ಸ್. ನಾವು ಎಷ್ಟೋ ಕರ್ಮಗಳು ಧ್ಯಾನಕ್ಕೆ ಕೂತ್ಕೊಂಡು ಕೂಡ ನಾವು ಅಷ್ಟು ಸಾಧನೆ ಮಾಡಿ ಬೇಗ ತೊಲಗಿಸೋಕ್ಕೆ ಸ್ವಲ್ಪ ಟೈಮ್ ತೊಗೋಬೋದು. ಆದರೆ ಶಾಖಾಹಾರ ಜಾಥಾದಲ್ಲಿ ನೀವು ಪಾಲ್ಗೊಂಡಾಗ ಭಾಗವಹಿಸಿ ಮಾಸ್ಟರ್ಸ್. ಪ್ರತಿಯೊಬ್ಬರು ದಯವಿಟ್ಟು ಎಲ್ಲೇ ರ್ಯಾಲಿ ನಡೆದ್ರು ಆದಷ್ಟು ಅದನ್ನು ಉಪಯೋಗಿಸ್ಕೊಳ್ಳಿ. ಎಷ್ಟೋ ಕರ್ಮಗಳು ಬೇಗ ನೆಗೆಸ್ಕೊಳ್ತೀರಾ. ಯಾಕಂದರೆ
ಪ್ರತಿಯೊಂದು ಸರಾಚರ ಜೀವಿಗಳಲ್ಲಿ ಕೂಡ ಪರಮಾತ್ಮನೇ ಇರೋದು. ಸೊ ಅವುಗಳು ಕೂಡ ನಮ್ಮ ಥರ ಎಲ್ಲ ಹಕ್ಕುಗಳಿದೆ ಜೀವಿಸಕ್ಕಂತ ಹೇಳಿ ಅವುಗಳಿಗೋಸ್ಕರ ನಾವು ಯಾವಾಗ ನಮ್ಮ ವಾಯ್ಸ್ ರೇಸ್ ಮಾಡ್ತೀವಲ್ಲ, ನಮ್ಮ ಕೂಗಿರುತ್ತೆ ನೋಡಿ, ನಮ್ಮ ಆತ್ಮದ ಕೂಗು ಮಾಸ್ಟರ್. ಅದು ಬರೀ ಬಾಯಿ ಮಾತಿನಲ್ಲಿ ಕೂಗೋದಲ್ಲ ರ್ಯಾಲಿ ಅಂದರೆ. ಆ ಆತ್ಮನೂ ಖುಷಿ ಪಡುತ್ತೆ. ನಮಗೋಸ್ಕರ ರಕ್ಷಣೆಗೋಸ್ಕರ ಎಷ್ಟೋ ಆತ್ಮಗಳು ನಮಗೋಸ್ಕರ ಕೂಗ್ತಾರೆ ಅಂತ ಹೇಳಿ ಆತ್ಮಗಳು ಅಷ್ಟು ಖುಷಿ ಪಡುತ್ತೆ. ಅದನ್ನೇ ಪ್ರಾಣಿಗಳ ಸಾಮ್ರಾಜ್ಯದಲ್ಲಿ ಎಷ್ಟು ಖುಷಿ ಆಗುತ್ತೆ ಮಾಸ್ಟರ್. ನನ್ನ ಒಂದು ಅನುಭವ ಹೇಳ್ತೀನಿ ನೋಡಿ. ರ್ಯಾಲಿ ಒಂದು ಸಲ ನಾನು ಭಾಗವಹಿಸ್ಕೊಂಡು ಅವತ್ತು ನೈಟ್ ಬಂದು ಮಲ್ಕೊಂಡೆ ಮಾಸ್ಟರ್ಸ್. ಅವತ್ತು ಕನಸಿನಲ್ಲಿ ನನ್ನ ಅನುಭವ ಏನಂದರೆ, ಆ ಪ್ರಕೃತಿ ಮಾತೆ ಒಂದು ದೊಡ್ಡ ಮರ, ಅದು ಕೊಂಬೆ ಇದಲ್ಲ, ಅದು ಒಂದು ಕೊಂಬೆ 2 ಕೈ ಮಾಸ್ಟರ್. ಆ ಒಂದು ಪ್ರಕೃತಿ ಮಾತೆ ಕೈ ಥರ ಇದೆ, ನನ್ನ ತಪ್ಕೊಂಡಿದೆ. ಅಂದರೆ ನನ್ನ ಕೈ ಗಟ್ಟಿಯಾಗಿ ಇಟ್ಕೊಂಡಿದೆ. ನನಗೆ ತುಂಬ ಖುಷಿ ಆಯಿತು. ಅದು ಅಂದರೆ ಕನಸಿನಲ್ಲಿ ನಾನು ಹೇಳ್ತಾ ಇರೋದು. ಅಂದರೆ ನಾನು ಯಾವಾಗೆಲ್ಲ ಜಾತ ಮುಗಿಸ್ಕೊಂಡು ಬರ್ತಾನೋ ಆ ಥರ ಉನ್ನತ ಅನುಭವಗಳೇ ಬರೋದು ನನಗೆ. ದೈವಿಕವಾದ ಒಂದು ಅನುಭವಗಳು ಕನಸಿನಲ್ಲಿ. ಅಲ್ಲಿ ಪ್ರಕೃತಿ ಎಷ್ಟು ಮಟ್ಟಿಗೆ ಖುಷಿ ಪಟ್ಟಿದೆ ಅಂತ ಹೇಳಿ ನಮಗೆ ಅಲ್ಲಿ ತೋರಿಸುತ್ತೆ. ಅಂದರೆ ನಮಗೆ ಆ ಒಂದು ಆಶೀರ್ವಾದ, ಅದು ಅವರ ಒಂದು ಸಂತೋಷ ವ್ಯಕ್ತಪಡಿಸ್ತಾರೆ ನಮಗೆ. ಅದು ಹಂಗಾಯಿತು ಮಾಸ್ಟರ್ಸ್. ಇನ್ನೊಂದು ಸಲ ನಾನು ರ್ಯಾಲಿಗೆ ಒಂದು ಸಲ ನಾನು ಇದೇ ಥರ ನಮ್ಮ ಬೆಂಗಳೂರಿನಲ್ಲಿ ಚಿಕ್ಕಬಳ್ಳಾಪುರ ರ್ಯಾಲಿಗೆ ಹೋಗಿ ಬಂದಿದ್ದೆ ನಾನು. ಅವತ್ತು ರಾತ್ರಿ ನನಗೆ ಒಂದು ಪ್ರಾಣಿ ಇದೆ, ಅದಕ್ಕೆ ರೆಕ್ಕೆ ಇದೆ, ಅದು ನನ್ನ ಕೈ ಹಿಡ್ಕೊಂಡು ಸುತ್ತಾ ಇದೆ ಮಾಸ್ಟರ್ಸ್. ಆವಾಗ ಅರ್ಥ ಆಯಿತು, ನಾವು ಮಾಡ್ತಾ ಇರೋದು ನೋಡಿ ಪ್ರಕೃತಿ ಹೆಂಗೆ ನಂಗೆ ಸೂಚನೆ ಕೊಡ್ತಾ ಇದೆ. ನಾವು ಮಾಡ್ತಾ ಒಂದು ಸತ್ಕಾರ ಆಗಿರ್ಬೋದು, ನಾವು ಮಾಡಿರೋ ಚಿಕ್ಕೊಂದು ಅಳಿಲ್ ಸೇವೆ ಅಷ್ಟೇ, ಬಟ್ ಇದು ಕೂಡ ಪ್ರಕೃತಿ ಎಷ್ಟು ಮೆಚ್ಕೊಂಡಿದೆ. ಸೊ ಅದಕ್ಕೆ ಈ ಅನುಭವಗಳು ಬರ್ತಾ ಬರ್ತಾ ಇನ್ನೂ ನಮ್ಗೆ ಪ್ರೇರಣೆ ಜಾಸ್ತಿ ಸಿಗುತ್ತೆ ಮಾಸ್ಟರ್ಸ್. ಸಾಧನೆ ಮಾಡಬೇಕು, ಸತ್ಸಂಗ ತಿಳ್ಕೊಬೇಕು, ಸತ್ಸಂಗ ಹೇಳಬೇಕು. ನೀವು ಇಲ್ಲಿ ಬಂದಿರೋದು ಹಂಚಬೇಕು ಮಾಸ್ಟರ್ಸ್. ಏನು ತಿಳ್ಕೊಂಡಿರೋ ಹಂಚಬೇಕು. ಯಾಕಂದರೆ ಹಂಚಿದಷ್ಟು ಏನಾಗುತ್ತೆ, ನಮ್ಮ ಆತ್ಮ ಉದ್ಧಾರ ಆಗುತ್ತೆ ಮಾಸ್ಟರ್ಸ್. ಸೊ ನೋಡಿ, ಇವೆಲ್ಲ ಏನಕ್ಕೆ ಮಾಡ್ತೀವಿ? ಶಾಕಾರ ರ್ಯಾಲಿ, ಧ್ಯಾನ, ಸತ್ಸಂಗ, ಇದೆಲ್ಲ ಏನಕ್ಕಂದರೆ ನಮ್ಮ ಆತ್ಮ ಉದ್ಧಾರಕ್ಕೋಸ್ಕರ ಮಾಸ್ಟರ್. ಫಸ್ಟು ಇದು ಮಾಡ್ತಾ ಮಾಡ್ತಾ ನಾವು ಉದ್ಧಾರ ಆಗ್ತಾಯಿವಿ. ನಾವು ಉದ್ಧಾರ ಆಗ್ತಿದ್ದಾಗೆ ಇನ್ನೊಬ್ರಿಗೆ ತಿಳಿಸ್ತಿದ್ದ ಅವರು ಉದ್ಧಾರ ಆಗ್ತಾರೆ. ಅವರು ಉದ್ಧಾರ ಆಗ್ತಾ ಆಗ್ತಾ ನಾವು ಅವಾಗ ಏನಾಗ್ತೀವಿ? ಮಾನವದಿಂದ ಮಾಧವ ಆಗ್ತೀವಿ. ಬರೀ ನನಗೋಸ್ಕರ ನನ್ನ ಸ್ವಾರ್ಥಕ್ಕೆ ಏನೇ ಮಾಡಿದ್ರು ಕೂಡ ಮಾಸ್ಟರ್ಸ್ ಹೇಳ್ತೀನಿ ನೋಡಿ, ನಾವು ಮನುಷ್ಯರಾಗಿ ಜನ್ಮ ತೊಗೊಂಡಿದ್ದೀವಿ. ಅಲ್ಲಿ ಚೆಕ್ ಮಾಡ್ಕೋಬೇಕು, ನಾನು ಪರಿಪೂರ್ಣವಾಗಿ ಮನುಷ್ಯನಾಗಿದ್ದೀನಾ ಇಲ್ಲ. ಯಾಕಂದರೆ ನನ್ನಲ್ಲಿ ಯಾವ ಥರ ಗುಣಗಳಿರುತ್ತೆ. ಪ್ರಾಣಿ ಗುಣಗಳು ಇರುತ್ತೆ, ನರಿ ಗುಣಗಳು ಇರುತ್ತೆ, ನಾಯಿ ಗುಣಗಳು ಇರುತ್ತೆ. ಅದರಿಂದ ಎಲ್ಲ ದಾಟಿ ಮನುಷ್ಯನ ಗುಣಕ್ಕೆ ಬಂದಿದ್ದೀನಾ, ಅದನ್ನು ನಾವು ಚೆಕ್ ಮಾಡ್ಕೋಬೇಕು ಮಾಸ್ಟರ್ಸ್ನ. ಅಂದರೆ ನೋಡಿ, ನಾವು ಸಂಪೂರ್ಣವಾಗಿ ಮನುಷ್ಯರಾಗಿ ಆಗಿಲ್ಲ, ಇನ್ನೂ ನಾವು ಮಾನವನಾಗಿ ಆಗಿಲ್ಲ. ಮಾನವ ಜನ್ಮ ತೊಗೊಂಡಿದ್ದು ಮಾತ್ರಕ್ಕೆ ಮಾನವ ಅನಿಸ್ಕೊಳ್ಳಲ್ಲ ಮಾಸ್ಟರ್. ನಮ್ಮಲ್ಲಿ ಗುಣಗಳು ಬದಲಾವಣೆ ಆಗಬೇಕು. ಮನುಷ್ಯನ ಗುಣ ಏನು, ಭಗವಂತ ಬಯಸೋದೇನು? ಫಸ್ಟು ಮನುಷ್ಯರಾಗೋಣ ಸಂಪೂರ್ಣವಾಗಿ. ಮನುಷ್ಯನ ಗುಣ ದಯೆ, ದಯೆ, ದಯೆ. ಬಸವಣ್ಣ ಅವರೇ ಹೇಳಿರೋದಲ್ಲ, ದಯವೇ ಮೂಲ. ಪ್ರಕೃತಿಗೆ ಹತ್ರ ಆಗಬೇಕಾ, ಭಗವಂತನಿಗೆ ಬೇಗ ಹತ್ರ ಆಗಬೇಕಂದ್ರೆ ಮಾಸ್ಟರ್ಸ್ ಕರುಣೆ, ದಯೆ, ಪ್ರೀತಿ ಹಂಚಿ, ಪ್ರೀತಿ ಹಂಚಿ. ಯಾರನ್ನೂ ದ್ವೇಷಿಸಬೇಡಿ. ನಾನು ಇದನ್ನ ಸೀರಿಯಸ್ಸಾಗಿ ಫಾಲೋ ಮಾಡಿದೆ ಜೀವನದಲ್ಲಿ. ಯಾವಾಗ ನಾನು ಪ್ರತಿದಿನ ಆದಷ್ಟು ನಾನು ಬೆಳಗ್ಗೆ ತಿಂಡಿ ಮಾಡೋಕ್ಕೆ ಮುಂಚೆ ಒಂದು ತುತ್ತು ತೊಗೊಂಡೋಗ್ಬಿಟ್ಟು ಮೇಲ್ಗಡೆ ಇಟ್ಟು ಬರ್ತೀನಿ ಮನೆ ಟೆರೆಸ್ ಮೇಲೆ. ಎಷ್ಟೋ ಪಕ್ಷಿಗಳು ಬರುತ್ತೆ, ಪಾರಿವಾಳಗಳು ಬರುತ್ತೆ, ತಿನ್ಕೊಂಡು ಹೋಗ್ತಾ ಇರುತ್ತೆ. ಇದು ಸೀಕ್ರೆಟ್ ನನಗೆ ಒಂದು ಸಿದ್ಧಿಪುರುಷ ಹೇಳ್ಕೊಟ್ರು. ಸುಷುಮ್ನ ನಾಡಿ ಓಪನ್ ಆಗಬೇಕು ಅಂದರೆ ಸೂಕ್ಷ್ಮವಾದ ನಾಡಿ ಮಾಸ್ಟರ್. ಅದು ಲೋಯರ್ ಸ್ಪೈನ್ ಅಂತ ಹೇಳ್ತೀವಿ. ಅದು ಸೂಕ್ಷ್ಮವಾಗಿ ಇರುತ್ತೆ. ಅದು ಭೌತಿಕ ಕಣ್ಗೂ ಕಾಣಿಸಲ್ಲ. ಯಾವ ಸ್ಕ್ಯಾನಿಂಗ್ನಲ್ಲೂ ಯಾವ MMR ಯಾವುದ್ರಲ್ಲೂ ನಮ್ಗೆ ಗೊತ್ತಾಗಲ್ಲ ಮಾತ್ರ. ಸೂಕ್ಷ್ಮದ ನಾಡಿ. ಬಟ್ ಅದು ಅತಿಯಾಗಿ ಯೋಗ ಸಾಧನೆ ಮಾಡಿದಾಗ ಮಾತ್ರ ಅದು ಜಾಗೃತಿ ಆಗುತ್ತೆ, ಓಪನ್ ಆಗುತ್ತೆ ಸುಷುಮ್ನ ನಾಡಿ. ಬಟ್ ಅದಕ್ಕೆ ಒಂದು ಆಲ್ಟರ್ನೇಟ್ ಏನಾದರೂ ಇದೆಯಾ ಅಂದಾಗ ಇದನ್ನು ನಾನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೆ ಮಾಸ್ಟರ್. ಆವಾಗ ಸುಷುಮ್ನ ನಾಡಿ ತಾನಾಗಿ ಓಪನ್ ಆಗುತ್ತೆ. ಆವಾಗ ಏನಾಗುತ್ತೆ, ಯಾಕಂದರೆ ನೋಡಿ, ಪ್ರಕೃತಿಗೆ ಒಂದಾಗ್ತೀವಲ್ಲ, ಪ್ರಕೃತಿನೇ ನಮಗೆ ಓಪನ್ ಮಾಡಿಸುತ್ತೆ ಮಾಸ್ಟರ್. ನಾವೇನು ಮಾಡಬೇಕಾಗಿರೋದೆಲ್ಲ ಅದನ್ನೇ ಹೇಳ್ತಾ ಇರೋದು. ಧ್ಯಾನ ಸಾಧನೆ ಸಿನ್ಸಿಯರಾಗಿ ಮಾಡಿ, ಸೀರಿಯಸ್ ಆಗಿ ಮಾಡಿ, ಅದ್ರ ಜೊತೆ ಕರುಣೆಯಿಂದ ಇರಬೇಕು. ಕರುಣೆ, ಕರುಣೆ, ಕರುಣೆ ಅಷ್ಟೇ. ಎಲ್ಲ ಜೀವರಾಶಿಗಳು ಪರಮಾತ್ಮ ಇದ್ದಾನೆ, ಎಲ್ಲವೂ ಆತ್ಮ ಚೈತನ್ಯವೇ, ಎಲ್ಲವೂ ಆತ್ಮ ಪದಾರ್ಥವೇ, ಎಲ್ಲ ಆತ್ಮ ಸ್ವರೂಪಿಗಳೇ ಅಂತ ಹೇಳಿ ಆ ಭಾವನೆಯಲ್ಲಿ ಅದೇ ಒನ್ನೆಸ್ ಮಾಸ್ಟರ್. ನಾನು ಅದನ್ನು ಅಳವಡಿಸ್ಕೊಂಡೆ ಲೈಫ್ನಲ್ಲಿ. ನಾನು ಯಾವ್ದು ನೋಡಿದ್ರು ಕೂಡ ಈ ಟೇಬಲು, ಚೇರು, ಈ ಕ್ಯಾಮ್ರಾ ಎಲ್ಲ ಕೂಡ ಆತ್ಮ ಅಂತಲೇ ನೋಡ್ತೀನಿ ನಾನು. ಯಾವುದೂ ಕೂಡ ಇದು ಒಂದು ಜಡ ವಸ್ತು, ನಿರ್ಜೀವ ಇಲ್ಲ ಮಾಸ್ಟರ್, ಹಂಗೆ ನೋಡೋದೇ ಇಲ್ಲ.
ಅದು ನೋಡ್ತಾ ಹಂಗೆ ನಾನು ಭಾವಿಸ್ತೀನಲ್ಲ. ಸೊ ಹಂಗೆ ಏನಾಗತ್ತೆ, ನೋಡ್ತಾಂಡ್ರೆ ಇನ್ನೂ ನನಗೆ ಆ ಒಂದು ಆತ್ಮದ ಚೈತನ್ಯ ತುಂಬ್ತಾ ಇರುತ್ತೆ. ಹೈಯರ್ ಕಾನ್ಷಿಯಸ್ ಕನೆಕ್ಟ್ ಆಗ್ತೀವಿ. ಅಂದರೆ ಬ್ರಹ್ಮಾಂಡದಲ್ಲಿರೋದೇ ನಮ್ಮಲ್ಲಿರೋದಲ್ವಾ, ಅದೇ ಬ್ರಹ್ಮಾಂಡ. ಅಂದರೆ ಅದು ಮ್ಯಾಕ್ರೋಕಾಸಮ್, ನಮ್ಮಲ್ಲಿರೋ ಮೈಕ್ರೋಕಾಸಮ್. ಅಂದರೆ ನಾವೆಂದರೆ ಬ್ರಹ್ಮಾಂಡದಲ್ಲಿ ಇರೋದು ನಮ್ಮಲ್ಲೂ ಇದೆ ಅಷ್ಟೇ. ನಾವು ಏನು ಅರ್ಥ ಮಾಡ್ಕೊಳ್ತೇನೆ, ನಾನು ಬ್ರಹ್ಮಾಂಡದಲ್ಲಿ ಭಾಗಿ, ನಾನು ಅಷ್ಟೇ, ನಾನೇ ಎಲ್ಲವೂ ಅಲ್ವಲ್ಲ. ಸೊ ಅದೇ ಬ್ರಹ್ಮಾಂಡ, ಅಂಡಾಂಡ, ಪಿಂಡಾಂಡ. ನೋಡಿ, ಯಾವಾಗ ನಮಗೆ ಹಿರಣ್ಯ ಗರ್ಭ ಅಂತ ಹೇಳ್ತೀವಲ್ಲ, ಆ ಯೂನಿವರ್ಸ್ ಅಂತ ಹೇಳ್ತೀವಿ, ಬ್ರಹ್ಮಾಂಡದ ಒಂದು ಹಿರಣ್ಯ ಗರ್ಭದಿಂದ ಬಂದಿರೋ ಒಂದು ಆತ್ಮಗಳು ನಾವು. ಆ ಅಂಡ, ದೊಡ್ಡ ಅಂಡ ಅಂದರೆ ಬ್ರಹ್ಮಾಂಡ. ಆ ದೊಡ್ಡ ಒಂದು ಬ್ರಹ್ಮಾಂಡದಲ್ಲಿರೋ ಅಂಡದಿಂದ ಬಂದಿರೋ ಆತ್ಮಗಳು ನಾವು. ಸೊ ಇಲ್ಲಿ ಕೂಡ ನಮ್ಮಲ್ಲಿ ಆತ್ಮ ಸಾಕ್ಷಾತ್ಕಾರ ಅನುಭವ ಆದಾಗ ನಮ್ಮ ಮಾತುಗಳು, ಬೇಡದೇ ಇರೋ ಮಾತುಗಳು ಕಡಿಮೆ ಆಗುತ್ತೆ, ಪ್ರಾಪಂಚಿಕಗಳು ಮಾತುಗಳು ಕಡಿಮೆ ಆಗುತ್ತೆ. ಅದನ್ನೇ ಪತ್ರಿಜಿಗಳು ಏನು ಹೇಳ್ತಾರೆ ಅಂದರೆ, ಬಾಯಿ ತೆಗೆದ್ರೆ 90% ಆಧ್ಯಾತ್ಮಿಕ ಮಾತುಗಳು ಬರಬೇಕು, 10% ಮಾತ್ರ ಪ್ರಾಪಂಚಿಕ ಮಾತುಗಳು ಬರಬೇಕು. ಇದನ್ನು ಸೀರಿಯಸ್ಸಾಗಿ ಫಾಲೋ ಮಾಡಬೇಕು ಮಾಸ್ಟರ್. ಎನರ್ಜಿ ಎಲ್ಲೂ ವೇಸ್ಟ್ ಮಾಡ್ಕೋಬಾರ್ದು. ಯಾಕಂದರೆ ಅಷ್ಟೊತ್ತು ಸಾಧನೆ ಮಾಡ್ತೀವಿ, ಧ್ಯಾನಕ್ಕೆ ಕೂತ್ಕೊಳ್ತೀವಿ, ಬಟ್ ಎಲ್ಲಿ ಲೀಕ್ ಮಾಡ್ಕೊಳ್ತೀವಿ ಚೆಕ್ ಮಾಡ್ತಾ ಇರಬೇಕು. ಯಾರ್ಯಾರ್ದೋ ಕಷ್ಟಗಳು ಕೇಳೋದು, ಮತ್ತೆ ಏನಾಗುತ್ತೆ, ಅವರು ಬಂದುಬಿಟ್ಟು ಅವ್ರ ಕಷ್ಟಗಳನ್ನ ಹೇಳಿ ಅವರು ಹಗುರಾಗಿ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ಮಾಸ್ಟರ್ಸ್. ಅವಾಯ್ಡ್ ಮಾಡಬೇಕು. ಅವ್ರಿಗೆ ಯಾವತ್ತೂ ಬಂದು ನೀವು ಪ್ರಾಬ್ಲಮ್ ಸೊಲ್ಯೂಷನ್ ಕೊಡೋಕ್ಕಾಗಲ್ಲ. ಅರೆ ಧ್ಯಾನ ಮಾಡಿ ಅಂತ ಇನ್ಸ್ಟ್ರಕ್ಷನ್ ಕೊಡ್ಬೋದಲ್ಲ, ಸಜೆಷನ್ ಕೊಡ್ಬೋದು. ನೋಡಿ ಆಮೇಲೆ ನಿಮ್ಮ ಎನರ್ಜಿ ಯಾವ ಲೆವೆಲ್ ಇರುತ್ತಂತ. ಸೊ ಇದನ್ನು ನಾವು ಯಾವತ್ತು ಫಾಲೋ ಮಾಡಿಕೊಂಡು ಆತ್ಮದ ಬಗ್ಗೆ ನೋಡಿ, ಯಾವತ್ತು ಅಷ್ಟೇ ಹೇಳ್ತಾ ಇರೋದು. ನಾನು ಆತ್ಮ ಅಷ್ಟಾವಕ್ರ ಗೀತೆ ಫಸ್ಟು ನನಗೆ ಧ್ಯಾನಕ್ಕೆ ಬರೋಕ್ಕೆ ಮುಂಚೆ ಇದನ್ನ ಡೈಲಿ ನಾನು ಮನನ ಮಾಡ್ತಾಯಿದ್ದೆ. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಅಷ್ಟಾವಕ್ರ ಅದನ್ನೇ ಹೇಳಿರೋದು. ಬಟ್ ಧ್ಯಾನ ಮಾಡಿದಾಗ ಈಗ ನಮಗೆಲ್ಲ ಸಿಗ್ತಾಯಿದೆ, ಎಷ್ಟೋ ಜ್ಞಾನಗಳು ತಿಳ್ಕೊಂಡಿದ್ದೀವಿ. ಬಟ್ ಮುಂಚೆ ಇದ್ರ ಬಗ್ಗೆ ಅರಿವು ಇಲ್ವಲ್ಲ. ಆವಾಗ ಬೆಳಿಗ್ಗೆ ಎದ್ದ ತಕ್ಷಣ ನಾನು ದೇಹ ಅಲ್ಲ, ನಾನು ಈ ಮನಸ್ಸು ಅಲ್ಲ, ನಾನು ಬುದ್ಧಿನೂ ಅಲ್ಲ, ನಾನು ಆತ್ಮ, ಯಾವುದೂ ಮಾಡುವವನಲ್ಲ, ಯಾವುದೂ ಅನುಭವಿಸೋನು ನಾನಲ್ಲ. ಬಟ್ ಯಾರು ನಾನು ಅಲ್ಲಿ? ನಾನೇನೋ ಒಂದು ಆಗಿರಬೇಕಲ್ಲ. ಯಾವುದು ಅನುಭವಿಸೋನು ನಾನಲ್ಲ, ಯಾವ ಕರ್ಮವನ್ನು ಮಾಡುವವನು ನಾನಲ್ಲ. ನೋಡಿ, ಇದನ್ನ ಡೈಲಿ ಹೇಳ್ಕೊಳ್ತಾ ಇದ್ದೆ. ಬಟ್ ಇದೆಲ್ಲ ಮಾಡಿಸ್ತಾ ಇರೋದು ಯಾರು? ಯಾವುದೋ ಒಂದು ಚೇತನ ಇರಬೇಕಲ್ಲ, ಆ ಒಂದು ಎನರ್ಜಿ ಅಂತ ಹೇಳ್ತೀವಿ. ಅದೇ ಆತ್ಮ, ಅದೇ ಸೋಲ್, ಅದೇ ಸ್ಪಿರಿಟ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಡೈಲಿ ಮನ್ನಾ ಮಾಡ್ಕೋಬೇಕು. ಇನ್ನೊಂದು ನಾನು ವಿಷಯ ನೋಡಿ, ಈಗ ಧ್ಯಾನ ಇನ್ನೂ ಸ್ವಲ್ಪ ಬೇಗ ನಿಮಗೆ ಚೆನ್ನಾಗಿ ಕುದುರಬೇಕಂದ್ರೆ ಕೆಲವೊಂದು ನಾನು ಫಾಲೋ ಮಾಡ್ತಾ ಇರೋದು ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ನೋಡಿ. ನೋಡಿ, ಕೆಲವು ಏನು ಮಾಡ್ಕೊಳ್ತಾರೆ ಅಂದರೆ ಅಲಾರಾಮ್ ಇಟ್ಕೊಳ್ತಾರೆ 3 ಗಂಟೆಗೆ 4 ಗಂಟೆಗೋ. ಏನು ಬೇಕಾಗಿಲ್ಲ ಮಾಸ್ಟರ್ಸ್. ನಿಮಗೆ ಯಾವಾಗಾದರೂ ನಿಮಗೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬೆಳಗ್ಗೆ ಧ್ಯಾನ ಮಾಡಬೇಕಂತ ಹೇಳ್ಕೊಂಡು ಮಲ್ಕೊಳ್ಳಿ ನೈಟ್ ಅಷ್ಟೇ. ಯಾವಾಗ ಬೇಕಾದ್ರೂ ಎಚ್ಚರ ಆಗಲಿ ಅಂತ ನೀವು ಆಸ್ಟ್ರಲ್ ಮಾಸ್ಟರ್ಸ್ನ ಕೇಳ್ಕೊಳ್ಳಿ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಸೂಕ್ತ ಮನಸ್ಸಿಗೆ ಹೇಳ್ಕೊಂಡು ಮಲ್ಕೊಂಡ್ಬಿಡಿ. ಅದು 3 ಗಂಟೆ ಆಗಲಿ 2 ಗಂಟೆ ಆಗಲಿ ಅದ್ರ ಬಗ್ಗೆ ನಮಗೆ ಯಾವ ಚಿಂತೆನೂ ಬೇಕಾಗಿಲ್ಲ. ನೀವು ಎದ್ದ ತಕ್ಷಣ ಏನು ಮಾಡಬೇಕು, ನೀವು ಎಲ್ಲಿ ಮಲ್ಕೊಳ್ತೀವಿ ವಾಶ್ರೂಮ್ಗೆ ಹೋಗ್ಬಿಡಿ ದಯವಿಟ್ಟು. ಆ ಸ್ಥಿತಿನಲ್ಲೇ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಕಣ್ಣು ಬಿಡಬಾರ್ದು. ಯಾಕಂದರೆ ರಾತ್ರಿ ಪೂರ್ತಿ ನಮಗೆ ಮನಸ್ಸು ಕೆಲಸ ಮಾಡಲ್ಲ ಮಾಸ್ಟರ್ಸ್. ನೋಡಿ, ಕನಸಿನಲ್ಲಿ ಯಾವತ್ತು ಮನಸ್ಸು ಕೆಲಸ ಮಾಡಲ್ಲ. ಅವಾಗ ಏನಾಗಿರುತ್ತೆ, ಬರೀ ಆತ್ಮಸ್ಥಿತಿಯಲ್ಲಿರ್ತೀವಿ. ಆವಾಗ ಸೂಕ್ತ ಮನಸ್ಸು ಚೆನ್ನಾಗಿ ಆ್ಯಕ್ಟಿವ್ ಆಗಿರುತ್ತೆ. ನಾವೇನು ಮಾಡ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡ್ತೀವಿ, ಅಲಾರಾಮ್ ಆಫ್ ಮಾಡ್ತೀವಿ, ವಾಶ್ರೂಮ್ ಹೋಗಿ ಬಂದುಬಿಟ್ಟು ಸ್ವಲ್ಪ ಹೊತ್ತು ಆಮೇಲೆ ಬಂದು ಧ್ಯಾನಕ್ಕೆ ಕೊಡ್ತೀವಲ್ಲ, ಮೈಂಡ್ ಆ್ಯಕ್ಟಿವ್ ಆಗಿಬಿಡುತ್ತೆ, ಮನಸ್ಸು ತುಂಬ ಚುರುಕಾಗಿಬಿಡುತ್ತಲ್ಲ. ಅದು ಮಾಡಬೇಡಿ. ನಾನು ಅನುಭವದಲ್ಲಿ ಹೇಳ್ತೇನೆ, ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಟೈಮ್ ಏನು ಅಲಾರಾಮ್ ಬೇಕಾಗಿಲ್ಲ. ನೀವು ಗ್ರೂಪ್ ಮೆಡಿಟೇಷನ್ ಅಟೆಂಡ್ ಮಾಡ್ತೀರಾ, ಅದು ಬೇರೆ ಗೈಡೆಡ್ ಮೆಡಿಟೇಷನ್ನು. ಬಟ್ ಇದನ್ನೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿ. ಹಾಗೇ ಕೂತ್ಕೊಂಡು ಮಂಚದ ಮೇಲೆ ಅದಕ್ಕೇನು ಧ್ಯಾನ ಮಂಚದ ಮೇಲೆ ಕೂತ್ಕೊಂಡು ಮಾಡಬಾರ್ದು ಅಂತ ಏನು ರೆಸ್ಟ್ರಿಕ್ಷನ್ಸ್ ಏನಿಲ್ಲ ಮಾಸ್ಟರ್. ಹಾಗೆ ಕಣ್ಮುಚ್ಕೊಂಡು ಕೂತ್ಕೊಂಡು ಎಷ್ಟು ತಾಸು ಆಗುತ್ತೋ ಅಷ್ಟು ತಾಸು ಕೂತ್ಕೊಂಡು ಧ್ಯಾನ ಮಾಡಿ. ಮತ್ತೆ ನಿದ್ರೆ ನಿದ್ರೆಗೆ ಹೋಗಿ, ಅದು ಯೋಗ ನಿದ್ರೆ ಆಗುತ್ತೆ. ನಾವು ಕಣ್ಣು ಬಿಟ್ಟಾಗ ಏನಾಗುತ್ತೆ, ಅಲ್ಲಿ ಮೈಂಡ್ ಆ್ಯಕ್ಟಿವಿಟಿ ಇರುತ್ತೆ, ಸೋಲ್ ಆ್ಯಕ್ಟಿವಿಟಿ ಇರಲ್ಲ. ಆಲ್ರೆಡಿ ನಾವು ನೈಟಲ್ಲಿ ಆ ಒಂದು ಸೂಕ್ತ ಮನಸ್ಸಲ್ಲಿ ಇರ್ತೀವಿ. ಅದು ಜಾಗೃತಿ ಆಗುತ್ತೆ ಮಾಸ್ಟರ್ಸ್. ಆವಾಗ ಇನ್ನೂ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಯಾಕೆ ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡಬೇಕು ಅಂತಾರೆ. ಆ ಟೈಮ್ನಲ್ಲಿ ಎಷ್ಟೋ ಋಷಿಮುನಿಗಳೆಲ್ಲ ಅವರು ಪ್ರಯಾಣ ಮಾಡ್ತಾ ಇರ್ತಾರೆ. ಯಾಕಂದರೆ ಈ ಲೋಕದಲ್ಲಿ ಎಷ್ಟೋ ಆತ್ಮಗಳು ಮಲ್ಕೊಂಡಿರ್ತಾರಲ್ಲ, ಆ ಥಾಟ್ಸ್ ಕಡಿಮೆ ಇರುತ್ತೆ. ಯಾಕಂದರೆ ಮನಸ್ಸು ಕೆಲಸ ಮಾಡಲ್ಲ. ಮನಸ್ಸು ಕೆಲಸ ಮಾಡದೇ ಇರುವಾಗ ಥಾಟ್ಸ್ಗಳು ಕಡಿಮೆ ಇರುತ್ತೆ. ಆವಾಗ ಯಾಕಂದರೆ
ನಮ್ಗೆ ಬರೋ ಥಾಟ್ಸು ಬರೀ ನಮ್ಮ ಥಾಟ್ಸ್ ಮಾತ್ರ ಅಂತ ಅಲ್ಲ, ನಮ್ಮ ಆಲೋಚನೆಗಳು ಮಾತ್ರ ಅಲ್ಲ, ಬೇರೆಯವ್ರ ಆಲೋಚನೆಗಳು ಕೂಡ ನನಗೆ ಅದ್ರ ಇನ್ಫ್ಲೂಯೆನ್ಸು, ಅದರ ಒಂದು ಪ್ರಭಾವ ನನ್ನಲ್ಲೂ ಇರುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಏನಾಗುತ್ತೆ ಅಂದರೆ ಫ್ರೆಶ್ನೆಸ್ ಇರುತ್ತೆ, ಮೈಂಡಿಗೆ ಫ್ರೆಶ್ ಇರುತ್ತೆ. ಸಬ್ಕಾನ್ಷಿಯಸ್ ಸ್ಟೇಟಲ್ಲಿ ಇರ್ತೀವಲ್ಲ, ಆವಾಗ ಏನಾಗುತ್ತೆ, ಬೇಗ ನನ್ನ ಆತ್ಮಸ್ಥಿತಿಗೆ ತಲುಪಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಅದಕ್ಕೆ ಆ ಟೈಮ್ನಲ್ಲಿ ಸಡನ್ನಾಗಿ ಮಾಸ್ಟರ್ಸು ಬಂದು ನಮ್ಮ ಜೊತೆ ಧ್ಯಾನ ಮಾಡ್ಬೋದು, ಅವರು ಕೂಡ ನಮ್ಗೆ ಗೈಡೆನ್ಸ್ ಕೊಡ್ಬೋದು ಆ ಟೈಮ್ನಲ್ಲಿ. ಯಾಕಂದರೆ ಆ ಟೈಮ್ನಲ್ಲಿ ನೋಡಿ, ಬೆಳಿಗ್ಗೆ 3 ರಿಂದ 6 ಗಂಟೆವರೆಗೂ ಋಷಿಮುನಿಗಳು ಪ್ರಯಾಣ ಮಾಡ್ತಾಯಿರ್ತಾರೆ ಭೂಲೋಕದಲ್ಲಿ. ಸೊ ಅವರು ಏನು ಮಾಡ್ತಾಯಿರ್ತಾರೋ ಆ ಸಾಧನೆ ನಾವು ಮಾಡ್ತಿರುವಾಗ ನಮಗೆ ಬಂದು ಪ್ರೇರಣೆ ಕೊಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ ಮಾಸ್ಟರ್. ಸೊ ಅದಕ್ಕೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ದಯವಿಟ್ಟು ಕಣ್ಣು ಮುಚ್ಕೊಂಡು ಎಷ್ಟೊತ್ತಾಗುತ್ತೋ ಮಾಡಿ, 1 ತಾಸು 2 ತಾಸು 3 ತಾಸು ಆಗುತ್ತಾ ಮಾಡಿ. ಮೈಂಡ್ ಆ್ಯಕ್ಟಿವಿಟಿ ಕಡಿಮೆ ಮಾಡಿ, ಸಂಕಲ್ಪ ಜಾಸ್ತಿ ಇಟ್ಕೋಬೇಡಿ. ಇವೆಲ್ಲ ಕೂಡ ಮೈಂಡ್ ಆ್ಯಕ್ಟಿವಿಟಿ ಮಾಸ್ಟರ್ಸ್. ನೋಡಿ, ಮ್ಯಾನಿಫೆಸ್ಟೇಷನ್ ಒಂದು ಸೀಕ್ರೆಟ್ ಹೇಳ್ತೀನಿ ನೋಡಿ. ಮ್ಯಾನಿಫೆಸ್ಟೇಷನ್ಗೆ ನೀವು ಎಷ್ಟಕ್ಕೆಷ್ಟು ಮ್ಯಾನಿಫೆಸ್ಟ್ ಬೇಕು ಅಂತ ಮೈಂಡಿಗೆ ಟ್ರೈನ್ ಕೊಡ್ತಿರೋ ಡಿಲೇ ಆಗುತ್ತೆ ಮಾಸ್ಟರ್. ನಿಮ್ಗೇನು ಬೇಕು ಅಂತ ಯೂನಿವರ್ಸ್ಗೆ ಗೊತ್ತು, ಭಗವಂತನಿಗೆ ಗೊತ್ತು. ಏನಪ್ಪ ಇವ್ನಿಗೆ ಇಷ್ಟು ಕಷ್ಟ ಬಂದರೂ ಕೂಡ, ಇಷ್ಟು ನಾನು ಪರೀಕ್ಷೆ ಕೊಟ್ಟರು ಕೂಡ ಏನು ಕೇಳ್ತಾ ಇಲ್ವಲ್ಲ ಅಂತ ಏನು ಮಾಡ್ತಾನೆ, ಅವನೇ ಕೊಟ್ಬಿಡ್ತಾನೆ, ಬೇಗ ವರ ಕೊಟ್ಬಿಡ್ತಾನೆ. ಯೂನಿವರ್ಸ್ ನಿಮ್ಗೆ ಬೇಗ ಏನು ಬೇಕೋ ಅದು ಸಿದ್ಧಿ ಕೊಟ್ಬಿಡುತ್ತೆ ನಿಮಗೆ ಬೇಕಾಗಿರೋದನ್ನ. ನಾವೇನು ಮಾಡ್ಕೊಳ್ತೀವಿ, ಬೇಕು ಅಂತ ಸಂಕಲ್ಪಗಳು ದೃಢ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಮಾಸ್ಟರ್ಸ್. ಅದಲ್ಲ ಮಾಸ್ಟರ್ ಸರಿಯಾದ ಧ್ಯಾನ ಅಂದರೆ ನೀವು ಸಂಕಲ್ಪ ಅದು ಮೈಂಡ್ ಆ್ಯಕ್ಟಿವಿಟಿ, ಸೋಲ್ ಆ್ಯಕ್ಟಿವಿಟಿಯಲ್ಲಿ. ಸೋಲು ಬಂದು ಏನು, ಆತ್ಮ ಅಂದರೆ ಏನು, ಅದು ಚಿಂತಾಮಣಿ, ಅದು ಕಲ್ಪತರು, ಅದಕ್ಕೇನು ಬೇಕು ಗೊತ್ತು ನಿಮಗೆ. ನೀವು ಅಂದ್ಕೊಂಡ್ರೆ ಸಾಕು ಕೊಟ್ಬಿಡುತ್ತೆ. ಅಂದರೆ ನಾವು ಆ ಸ್ಥಿತಿಗೆ ನಾವು ತಲುಪ್ತಾ ಇಲ್ಲ, ಆಳವಾಗಿ ಆತ್ಮಸ್ಥಿತಿಗೆ ಹೋಗ್ತಾ ಇಲ್ಲ, ಮನಸ್ಸಿನಲ್ಲೇ ಸಿಕ್ಕಾಕೊಂಡಿದ್ದೀವಿ. ಮನಸ್ಸು ಇದನ್ನು ಇದನ್ನು ಈಡೇರಿಸ್ಬೇಕು, ಇದನ್ನು ಈಡೇರಿಸ್ಕೊಡ್ಬೇಕು. ಸೊ ಯಾವುದ್ಯಾವುದು ಮ್ಯಾನಿಫೆಸ್ಟೇಷನ್ ಸೆಷನ್ಸ್ ಇರುತ್ತೋ ಇದೆಲ್ಲ ಮಾಡ್ಕೊಳ್ತಾ ಏನು ಮೈಂಡಿಗೆ ನೀವು ಶಕ್ತಿ ತುಂಬ್ತಾ ಇದ್ದೀರಾ, ಆತ್ಮಕ್ಕೆಲ್ಲಿ ಶಕ್ತಿ ತುಂಬ್ತಾ ಇದ್ದೀವಿ ಮಾಸ್ಟರ್ಸ್. ನೀವು ಆತ್ಮಸ್ಥಿತಿಗೆ ತಲುಪಿಬಿಡಿ, ಭಗವಂತನ ಯೂನಿವರ್ಸ್ ಗೊತ್ತು. ನೋಡಿ, ನಾವು ಕೇಳದೇ ಇರುವಾಗ, ಅಂದ್ಕೊಂಡೇ ಇರುವಾಗ ಸಿಗೋದೇ ಮಾಸ್ಟರ್, ಅದೇ ಸರ್ಪ್ರೈಸ್ ಅಂತ ಹೇಳ್ತೀವಿ. ಅದೇ ಸ್ಪಿರಿಚುವಲ್ ಗಿಫ್ಟ್ ಅನ್ನೋದು, ಅದೇ ಗಾಡ್ ಗಿಫ್ಟ್ ಅಂತ ಹೇಳ್ತೀವಿ. ನಾವು ಕೇಳಿ ಪಡೆಯೋದಲ್ಲ. ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಕೇಳದೆ ಇದ್ಬಿಡಿ, ಏನು ಮ್ಯಾನಿಫೆಸ್ಟೇಷನ್ ಬೇಕಾಗಿಲ್ಲ. ನಿಮ್ಗೇನು ಬೇಕು ಭಗವಂತನಿಗೆ ಹೇಳ್ಬಿಡಿ, ಯೂನಿವರ್ಸ್ ಸರೆಂಡರ್ ಆಗಿಬಿಡಿ. ನನಗೇನು ಬೇಕಂತ ನೀನು ಗೊತ್ತು, ನನಗೆ ಯಾವ ಸಮಯಕ್ಕೆ ಏನು ಬೇಕೋ ಅದು ನೀನು ನೆರವೇರಿಸ್ಕೊಡು ಅಷ್ಟೇ, ನಿನ್ನ ಮೇಲೆ ಆಧಾರ ಪಟ್ಟಿದ್ದೀನಿ ಅಷ್ಟೇನಂತ ಹೇಳ್ಬಿಟ್ಟು ಸುಮ್ಮನೆ ವಿಟ್ನೆಸ್ ಆಗಿದ್ಬಿಡಿ. ಆಮೇಲೆ ನಿಮಗೆ ಏನಾಗುತ್ತೆ ಗೊತ್ತಾ, ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ಎಲ್ರಿಗೂ ಮ್ಯಾನಿಫೆಸ್ಟೇಷನ್ ಬೇಗ ಸಿದ್ಧಿ ಆಗಲ್ಲ. ಎಷ್ಟೋ ಜನ ಫೇಲ್ ಆಗ್ತಾರೆ. ಅದು ಮತ್ತೆ ನಿಮ್ಗೆ ಸ್ಟ್ರೆಸ್ ಆಗುತ್ತೆ. ಅಪ್ಪ ಇವ್ರು ಹೇಳ್ದಂಗೆಲ್ಲ ಫಾಲೋ ಮಾಡಿದ್ದೀನಿ, ನನಗೆ ಯಾಕೆ ಇದಾಗಿಲ್ಲ ಇಲ್ಲ, ಮತ್ತು ಸ್ಟ್ರೆಸ್ ಅದು ಮೈಂಡಿಗೆ, ಬ್ರೈನ್ಗೆ ಸ್ಟ್ರೈನು. ಏನು ಕೇಳಬೇಡಿ, ನಗಾಡ್ತಾ ಇರಿ, ಎಂಜಾಯ್ ಮಾಡಿ. ಏನೇ ಬಂದರೂ ಕೂಡ ಸ್ವೀಕರಣೆ ಮನೋಭಾವದಲ್ಲಿ ಇದ್ಬಿಡಿ. ಮ್ಯಾನಿಫೆಸ್ಟೇಷನ್ ಆಮೇಲೆ ಬಂದಾಗ ನೋಡಿ, ನೀವು ಅಂದ್ಕೊಂಡಿರಲ್ಲ, ಅಂದ್ಕೊಳ್ದೇ ಇರುವಾಗ ಸಿಗೋದೇ ಮಾಸ್ಟರ್ಸ್. ಅದೇ ಬಹುಮಾನ ಅನ್ನೋದು, ಅದೇ ಸನ್ಮಾನ ಅನ್ನೋದು. ಅಂದರೆ ನೋಡಿ, ಇವಾಗ ಕೃಷ್ಣ ಕುಚೇಲರೇ ತಗೊಳ್ಳಿ. ಅಲ್ಲಿ ಕುಚೇಲ ಕೃಷ್ಣನ ಹೋಗಿ ನೋಡಬೇಕು ಅಂದರೆ ಅವ್ನಿಗೆ ಎಷ್ಟೋ ಮುಜುಗರ ಇರುತ್ತೆ. ಅವರು ಶ್ರೀಮತಿ ಅವ್ರಿಗೆ ಹೇಳಿ ಕಳಿಸ್ತಾರೆ, ಇಲ್ಲ ನೀವು ಹೋಗಿ ಅವ್ರು ನೋಡಲೇಬೇಕು, ಯಾಕಂದ್ರೆ ನಮ್ಮ ಬಡತನ ಹಂಗಿದೆ, ದಾರಿದ್ರ್ಯತನ ಹಂಗಿದೆ, ಅಲ್ಲಿ ಹೋದರೆ ನಿಮ್ಗೆ ಏನೋ ಒಂದು ಉಪಾಯ ಸಿಗುತ್ತೆ ಅಂತ ಹೇಳಿ ಒತ್ತಾಯ ಮಾಡಿ ಕಳಿಸ್ತಾರೆ. ಬಟ್ ಅವಳಕ್ಕಿನ ಕೂಡ ನಾವು ಸೊಂಟದಲ್ಲಿ ಕೃಷ್ಣನಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಒಂದು ಕೊಳಕು ಬಟ್ಟೆನಲ್ಲಿ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅರಮನೆ ಆಚೆ ನಿಂತಾಗ ದ್ವಾರಪಾಲರು ಬಿಡಲ್ಲ ಒಳಗಡೆ. ನಾನು ಕೃಷ್ಣ ನೋಡ್ಬೇಕು, ಯಾರಪ್ಪ, ನಾನು ಕೃಷ್ಣನ ಸ್ನೇಹಿತ ಸುಧಾಮ ಅಂತ ಹೇಳಿದಾಗ ಅವ್ರು ಬಿಡಲ್ಲ. ಯಾಕೆ ನೋಡಿ, ಅಲ್ಲಿ ಕೂಡ ಎಲ್ಲ ಪರೀಕ್ಷೆಗಳಿರುತ್ತೆ. ತಿರ್ಗಿ ಕೃಷ್ಣನಿಗೆ ಇಲ್ಲಪ್ಪ ನೀನು ಹೋಗಿ ಹೇಳು, ನೀನು ಅವ್ರು ಬಿಟ್ಟಿರಂದ್ರೆ ಆಮೇಲೆ ನೀನು ನೋಡೋಣ ಅಂತ ಹೇಳಿಬಿಟ್ಟು ಹೋಗಿ ಹೇಳಿದಾಗ ಕೃಷ್ಣನೇ ಬರ್ತಾನೆ, ಬಂದು ಕೈ ಹಿಡ್ಕೊಂಡು ತಪ್ಕೊಂಡು ಕರ್ಕೊಂಡು ನನ್ನ ಸ್ನೇಹಿತ ಅಂತ ಹೇಳಿ. ಅಲ್ಲಿ ಕೂಡ ಆ ಅರಮನೆ ನೋಡಿ, ಕೃಷ್ಣನ ಒಂದು ವೈಭವ ನೋಡಿ ಮುಜುಗರದಲ್ಲಿರ್ತಾನೆ. ನಾನು ತಂದಿರೋ ಅವಳಕ್ಕೆ ಹೆಂಗೆ ಕೊಡೋದು ಕೃಷ್ಣನಿಗೆ, ನಾನು ಕೊಡೋದಕ್ಕೆ ಏನಿಲ್ವಲ್ಲ ನನ್ನ ಸ್ನೇಹಿತನಿಗೆ ಅಂತ ತುಂಬ ಒಳಗೊಳಗೆ ಕೊರಗ್ತಾ ಇರ್ತಾನೆ. ಆಮೇಲೆ ಕೃಷ್ಣ ಗುರ್ತಿಸ್ಕೊಂಡು ಅವಳಕ್ಕೆ ತಗೊಂಡು ತಿಂತಾನೆ ಮಾಸ್ಟರ್ಸ್. ರುಕ್ಮಿಣಿಗೂ ಹೇಳ್ತಾನೆ ನೀನು ತಗೋ ಅಂತ ಹೇಳಿ. ನೋಡಿ, ಅವನೇನು ಕೇಳಿಲ್ಲ ಅಲ್ಲಿ ಕುಚೇಲ, ಬಟ್ ಅವ್ನು ಹೋಗೋಷ್ಟೊತ್ತಿಗೆ ಅವ್ನಿಗೆ ಏನೇನು ಸಿಕ್ತು ನೋಡಿ ಅಲ್ಲಿ. ಅದೇ ಮಾಸ್ಟರ್ಸ್ ಅಲ್ಲಿ ಅರ್ಥ ಮಾಡ್ಕೋಬೇಕು. ಅಲ್ಲಿ ಏನು ಅರ್ಥ ಮಾಡಿಸ್ತೀವಿ, ನೀವೇನು ಕೇಳಿಬಿಡಿ, ಕುಚೇಲನ ಥರ ಇದ್ಬಿಡಿ. ನಿಮ್ಮ ಕಷ್ಟ ದರಿದ್ರೆ ಎಲ್ಲ ಯೂನಿವರ್ಸಿಗೆ ಗೊತ್ತು. ಯಾವ ಮ್ಯಾನಿಫೆಸ್ಟೇಷನ್ ಬೇಕಾಗಿಲ್ಲ, ಮೈಂಡ್ ತರಬೇಡಿ, ಆತ್ಮಸ್ಥಿತಿಯಲ್ಲಿ ಇರಿ. ಆವಾಗ ನಿಮಗೆ ಬರೀ ಚಮತ್ಕಾರಗಳೇ, ವೈಭೋಗದಿಂದ ಇರ್ತೀವಿ ಮಾಸ್ಟರ್ಸ್. ನಾವು ಯಾವಾಗ ವೈಭೋಗ ಅನುಭವಿಸ್ತೀರಂದರೆ ನಾವು ಮಾಧವರಾಗಾದಾಗ ಅಲ್ಲಿ ಕರ್ಮರಹಿತರಾಗ್ತೀವಿ, ದುಃಖರಹಿತರಾಗ್ತೀವಿ. ನಾವು ನೋಡಿ, ಭಗವಂತನ ಗುಣ ಏನಂದರೆ
ಭಗವಂತನ ಕರ್ಮ ಇಲ್ಲ, ದುಃಖ ಇಲ್ಲ, ಅಹಂಕಾರ ಇಲ್ಲ. ನಮ್ಮಲ್ಲಿ ಇವೆಲ್ಲವೂ ಇದೆ. ಅವನು ಕರ್ಮವನ್ನು ದಾಟಿದ್ದಾನೆ. ಅವನು ಕರ್ಮರಹಿತ, ಅವನು ದುಃಖರಹಿತ, ಗರ್ವರಹಿತ. ನಮ್ಮಲ್ಲಿ ಇವೆಲ್ಲ ಇದೆ. ನಾವು ಆ ಸ್ಥಿತಿಗೆ ತಲುಪಬೇಕಂದ್ರೆ ಇವೆಲ್ಲ ಕೂಡ ನಾವು ನೀಗಿಸ್ಕೋಬೇಕು ಮಾಸ್ಟರ್ಸ್. ಆವಾಗ ಆತ್ಮಸ್ಥಿತಿಗೆ ಬರಬೇಕು. ಬರೀ ಸಾಕ್ಷಿಭೂತರಾಗಿರಬೇಕು. ಬರೀ ದಯೆ 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 ಕರುಣೆ ಸ್ಥಿತಿಯಲ್ಲಿ ಇರಬೇಕು. ಒಂದು ಆತ್ಮ ಕಷ್ಟಪಡ್ತಿದೆ ಅಂದರೆ ನನಗೆ ಆಗ್ತಾ ಇರೋ ಕಷ್ಟ ಅಂತ ಭಾವಿಸ್ಬೇಕು. ನನಗೆ ಆಗ್ತಿದೆ ಏನೋ ಅನ್ನೋ ಥರ ಭಾವಿಸ್ದಾಗ ಇನ್ನೊಂದು ಆತ್ಮ ಕಷ್ಟ, ಅದು ಪ್ರಾಣಿ ಆಗಿರ್ಬೋದು, ಮನುಷ್ಯರಾಗಿರ್ಬೋದು, ಅದು ಯಾವಾಗ ಆತ್ಮ ಏನೋ ಕೊಡೋಕ್ಕೆ ಗೊತ್ತು. ದಟ್ ಈಸ್ ನೋಡಿ, ಇಲ್ಲೊಂದು ಸೀಕ್ರೆಟ್ ಇಟ್ಟು ಲಾ ಆಫ್ ಗಿವಿಂಗ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಲಿಂಡಾ ಗುಡ್ಮ್ಯಾನ್ ಅದನ್ನೇ ಹೇಳ್ತಾರೆ. ಲಾ ಆಫ್ ಗಿವಿಂಗ್ನಲ್ಲಿ ಏನಾಗುತ್ತೆ ಅಂದರೆ, ನಾನು 10% ಕೊಟ್ಟರೆ ಯೂನಿವರ್ಸ್ ನನಗೆ 100% ಕೊಡುತ್ತೆ. ನಾನು 10 ರೂಪಾಯಿ ಕೊಟ್ಟರೆ 100 ರೂಪಾಯಿ ನನಗೆ ಸಿಗುತ್ತೆ. ಅದು ಲಿಂಡಾ ಗುಡ್ಮ್ಯಾನ್ ಹೇಳಿರೋದು. ಲಾ ಆಫ್ ಗಿವಿಂಗ್ ಕೊಡೋಕ್ಕೆ ನಾವು ಅಭ್ಯಾಸ ಮಾಡ್ಕೋಬೇಕು. ಬರೀ ತಗೊಳ್ತಾನೇ ಇರ್ತೀವಿ. ಕೊಡಿ, ನಿಮ್ಗೆ ಆದಷ್ಟು. ಏನಿದೆ, ನನ್ನ ಹತ್ರ ದುಡ್ಡಿಲ್ವಾ, ಜ್ಞಾನ ಇದೆ, ಜ್ಞಾನ ಕೊಡಿ. ದುಡ್ಡಿದೆ, ದುಡ್ಡು ಕೊಡಿ. ಏನು ನೋಡಿ, ನೀವೇನು ಕೊಡ್ತೀರಾ ಅದೇ ನಮಗೆ ಸಿಗೋದು ಮಾಸ್ಟರ್ಸ್. ಅದನ್ನೇ ಇಲ್ಲಿ ಕ್ಲಾರಿಟಿ ತೊಗೋಬೇಕು. ನಾನು ಏನು ಕೊಡ್ತೀನೋ ಅದೇನು ಬರುತ್ತೆ. ದಟ್ ಈಸ್ ದ ನೇಚರ್ಸ್ ಲಾ, ಲಾ ಆಫ್ ಗಿವಿಂಗ್. ನಾವೇನು ಮಾಡ್ತೀವಿ, ಬರೀ ಲಾ ಆಫ್ ಅಟ್ರಾಕ್ಷನ್, ಎಲ್ಲ ಆಕರ್ಷಿತ ಮಾಡ್ಕೋಬೇಕು, ಆಕರ್ಷಣೆ, ಅದನ್ನೇ ಹೋಗ್ತಾ ಇದೀವಿ ಎಲ್ಲ ಮಾಸ್ಟರ್ಸ್. ಲಾ ಆಫ್ ಅಟ್ರಾಕ್ಷನ್ ನಾವು ಮಾಡೋದಲ್ಲ. ಅಟ್ರ್ಯಾಕ್ಟ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಪ್ರಯತ್ನ ಮಾಡಿ ಮಾಡಿ ಸೋತೋಗ್ತೀವಿ. ಲಾ ಆಫ್ ಗಿವಿಂಗ್, ಲವ್ ಕೊಡಿ, ಪ್ರೀತಿ ಹಂಚಿ. ಒಬ್ಬರು ತುಂಬ ಮಾನಸಿಕ ತೊಂದರೆನಲ್ಲಿದ್ದಾರ, ಅವ್ರಿಗೆ ಸಮಾಧಾನ ಕೊಡಿ, ಅವ್ರನ್ನ ಹೀಲ್ ಮಾಡಿ. ಆ ಒಂದು ದುಃಖದಿಂದ ಅವ್ರಿಗೆ ಒಂದು ಹಿತವಾದ ಮಾತುಗಳು. ನಮ್ಮಿಂದ ಏನು ಕೊಡೋಕ್ಕಾಗೋದು, ಅಡ್ವೈಸ್ ಅಲ್ಲ ಮಾಸ್ಟರ್ಸ್. ಅಲ್ಲಿ ಬೇಗ ಅಡ್ವೈಸ್ ಅಲ್ಲ, ಒಂದು ಹೀಲಿಂಗ್, ಒಂದು ಧೈರ್ಯ ತುಂಬಿಸಿ. ಅದು ಕೂಡ ನಮಗೆ ಭಗವಂತ ವರ ಕೊಡ್ತಾನೆ. ಅದು ಮಾಡಿದಾಗ ಕೂಡ ಬರೀ ದುಡ್ಡು ಕೊಡೋದು ಮಾತ್ರ ಅಲ್ಲ. ಒಬ್ಬರು ತುಂಬ ದುಃಖದಲ್ಲಿದ್ದಾರೆ, ತೊಂದರೆನಲ್ಲಿ ಇದ್ದಾರೆ, ಬಟ್ ನಂಗೆ ಹಣ ಕೊಟ್ಟು ಸಹಾಯ ಮಾಡೋಕ್ಕಾಗಲ್ಲ, ಧೈರ್ಯ ಕೊಡ್ಬೋದಾ, ಅವ್ರಿಗೊಂದು ಪ್ರೇರಣೆ ಕೊಡ್ಬೋದಾ, ಅದು ಮಾಸ್ಟರ್ ಬೇಕಾಗಿರೋದು. ಸೊ ಇದನ್ನು ನಾವು ಯಾವತ್ತೂ ಬಂದು ಪ್ರತಿನಿತ್ಯ ಡೈಲಿ ಮೆಡಿಟೇಷನ್, ಡೈಲಿ ಸರ್ವಿಸ್, ಡೈಲಿ ಎಂಜಾಯ್ ಮಾಡೋಣ ಲೈಫ್ನ. ಮೂರಲ್ಲಿ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕು. ಮೆಡಿಟೇಷನ್ ಮಾಡಿ, ಸ್ಪಿರಿಚುವಲ್ ಸರ್ವಿಸ್ ಮಾಡಿ ಮಾಸ್ಟರ್ಸ್. ನೋಡಿ, ಸ್ಪಿರಿಚುವಲ್ ಸರ್ವಿಸ್ ಹೆಂಗೆ ಮಾಡೋದು ನೋಡಿ. ಇವಾಗ ಧ್ಯಾನ ಹೇಳ್ತೀವಿ, ಓಕೆನಾ? ಧ್ಯಾನ ಜೊತೆ ಏನು ಮಾಡಬೇಕು ನೋಡಿ. ಈಗ ಸಿಂಪಲಾಗಿ ಟೆಕ್ನಾಲಜಿ ಇದೆ, ಮೊಬೈಲ್ ತೊಗೊಳ್ಳಿ, PMC ಸಬ್ಸ್ಕ್ರೈಬ್ ಮಾಡಿ ಕೊಟ್ಬಿಡಿ ಅವ್ರಿಗೆ. ಆಟೋಮೆಟಿಕ್ಕಾಗಿ ಅವ್ರು ನೋಡ್ತಾ ಇರ್ಬಿಟ್ಟು ಬೇಕಾಗಿಲ್ಲ. ನಾನು ಕರ್ಮ ಇವತ್ತು ಮಾಡಿದ್ದೀನಿ ನೋಡಿ. ನನಗೆ ಡೈಲಿ ಏನಾದರೂ ಒಂದು ಈ ಥರ ಚಿಕ್ಕೊಂದು ವಿಷಯ ಮಾಡಿ ನನಗೆ ಸಮಾಧಾನ, ಇವತ್ತು ಚೆನ್ನಾಗಿ ನಾನು ಕಾಲ ಕಳೆದಿದ್ದೀನಿ ಅಂತ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ಆಹಾರ ಇಡೋದು, ಪಕ್ಷಿಗಳಿಗೆ ಇದು ಒಂದು ಮಾಡಿದ್ದೀನಿ. ಇಲ್ಲ ಯಾರಿಗೋ ಡ್ರಾಪ್ ಕೊಡ್ತೀನಿ ಬೈಕ್ನಲ್ಲಿ, ಒಂದು ಸಮಾಧಾನ, ಏನೋ ಪ್ರಕೃತಿಗೆ ಅವಕಾಶ ಕೊಟ್ಟಿದೆ. ಈ ಥರ ಒಂದು ಚಿಕ್ಕ ಚಿಕ್ಕ ಸೇವೆ ಅಷ್ಟೇ. ದಟ್ ಮ್ಯಾಟರ್ಸ್ ಎ ಲಾಟ್ ಮಾಸ್ಟರ್. ಆತ್ಮ ಉನ್ನತಿಗೆ ಈ ಥರ ಚಿಕ್ಕ ಚಿಕ್ಕ ಸರ್ವಿಸ್ ಮಾಡೋದೆ. ಬರೀ ನನಗೋಸ್ಕರ, ನನ್ನ ಸಂಸಾರಗೋಸ್ಕರ ಅಂದರೆ ಅದು ಸ್ವಾರ್ಥ ಆಗುತ್ತೆ ಮಾಸ್ಟರ್. ನಿಸ್ವಾರ್ಥವಾಗಿ ಮಾಡಬೇಕು, ನಿಷ್ಕರ್ಮ ಮಾಡಬೇಕು. ಅದನ್ನೇ ಹೇಳ್ತಾರಲ್ಲ. ಯಾಕಂದರೆ ಯಾವಾಗ ಬಂದು ನಾನು ನಿಷ್ಕಾಮ್ಯ ಕರ್ಮ ಮಾಡಬೇಕು, ಯಾವುದು ಅಪೇಕ್ಷೆ ಇಟ್ಕೋಬಾರ್ದು. ನಾನು ಇದು ಮಾಡಿದ್ರೆ ನನಗೆ ಸಿಗತ್ತೆ, ಅದು ಮಾಡಲೇಬಿಡಿ ದಯವಿಟ್ಟು. ಮಾಡೋದು ನನ್ನ ಕೆಲಸ, ಅದು ಯಾವಾಗ ಏನಾಗಬೇಕೋ ಅದಾಗಲಿ. ಅದು ಧ್ಯಾನ ಮಾಡಿದ್ರು ಧ್ಯಾನದ ಫಲ, ಧ್ಯಾನದ ಅನುಭವ, ಇಲ್ಲ ಮೋಕ್ಷ, ಏನು ಅಪೇಕ್ಷೆ ಪಟ್ಬೇಡಿ. ಅದೆಲ್ಲ ಕೂಡ ಅಡ್ಗೋಡೆ ಆಗಿಬಿಡುತ್ತೆ ಮಾಸ್ಟರ್ಸ್. ಅಪೇಕ್ಷೆ ಇಟ್ಕೊಂಡು ಮಾಡಬೇಡಿ. ಸೊ ಆತ್ಮದ ಬಗ್ಗೆ ನಾವು ಇನ್ನಷ್ಟು ತಿಳ್ಕೋಬೇಕು ಅಂದರೆ ಸದಾ ನಾನು ಆತ್ಮ ಆತ್ಮ ಆತ್ಮ, ನನ್ನ ಸುತ್ತಮುತ್ತ ಎಲ್ಲವೂ ಕೂಡ ಇದೇ ಅವಧೂತ ಗೀತೆಯಲ್ಲಿ ಹೇಳಿರೋದು. ನೀನು 3 ತಾಸು ಕೂತ್ಕೊಂಡು ಧ್ಯಾನ ಮಾಡೋಕ್ಕೆ ಕಷ್ಟ ಆಗ್ತಿದ್ರು ಕೂಡ ಈ ಸ್ಥಿತಿಗೆ ಬಂದುಬಿಡು ಬೇಗ. ನೀನು ನೋಡೋ ಎಲ್ಲವೂ ಕೂಡ ಆತ್ಮ ಚೈತನ್ಯವೇ. ಆ ಸ್ಥಿತಿನಲ್ಲಿ, ಆ ಭಾವನೆಯಲ್ಲಿ ಇದ್ದು ಧ್ಯಾನ ಮಾಡಿ ನೋಡು. ಆಮೇಲೆ ನೋಡು ನಿನ್ನ ಸಮಾಧಿ, ನಿನಗೆ ಎಲ್ಲ ಏನೇನು ಬೇಕೋ. ನಾವು ಬರೀ ಸಮಾಧಿ ನಿಂತಿರ್ತೀವಲ್ಲ ಮಾಸ್ಟರ್. ಸಮಾಧಿ ಅನ್ನೋದು ಒಂದು ಮೆಟ್ಟಿಲು. ಸಮಾಧಿ ದಾಟಿ ಇನ್ನೂ ಎಷ್ಟೋ ಉನ್ನತ ಸ್ಥಿತಿಗಳಿವೆ. ಸಮಾಧಿ ಅಂತ ಗ್ರೇಟ್ ಅನ್ಕೋಬೇಡಿ. ಯಾಕಂದರೆ 12-14 ಡೈಮೆನ್ಷನ್ಸ್ ಇದೆ ನೋಡಿ. ಸಹಸ್ರವರೆಗೂ ಮಾತಾಡ್ತೀವಿ ನಾವು. ಅದ ನಂತರ ತುರಿಯ ಅವಸ್ಥೆ ಇದೆ, ತುರಿಯಾತೀತ ಇದೆ, ಜೀವತುರಿಯ ಇದೆ, ಪರತುರಿಯ ಇದೆ, ಶಿವತುರಿಯ ಅಂತ ಇದೆ. 12
ಈ ಶಿವ ತುರ್ಯಾಗ ಹೋಗ್ಲಿಕ್ಕೆ ಎಷ್ಟೋ ಜನ್ಮಗಳು ಬೇಕು, ಸಹಸ್ರ ದಾಟಲಿಕ್ಕೆ ಎಷ್ಟೋ ಜನ್ಮ ಬೇಕು. ಇನ್ನು ತುರ್ಯ ಸ್ಟೇಟು, ತುರ್ಯಾತೀತ ಇದೆಲ್ಲ ಅರ್ಥ ಮಾಡ್ಕೋಬೇಕು ಮಾಸ್ಟರ್ಸ್. ಸೊ ಈ ಸ್ಥಿತಿಗಳ ತಲುಪಬೇಕಂದ್ರೆ ನೋಡಿ, ಈಗ ನಮಗೆ ದೊಡ್ಡ ಅವಕಾಶ ಏನು ಗೊತ್ತಾ, ನಿಜವಾಗ್ಲೂ ಹೇಳ್ತೇನೆ, ಆಲ್ರೆಡಿ ಸತ್ಯಯುಗದ ಕಡೆ ಎಷ್ಟೋ ಪರಿವರ್ತನೆ ಆಗಿದೆ. ಈಗ ನಾವು ಆಲ್ರೆಡಿ ಸಾಗಿದ್ದೀವಿ ಸತ್ಯಯುಗದ ಕಡೆ. ಈಗ ನಮ್ಗೇನು ಕೇಳಿದ್ರು ಕೂಡ ಮಾಸ್ಟರ್ಸ್ ಧ್ಯಾನದಲ್ಲಿ ಹೆಲ್ಪ್ ಮಾಡಲಿಕ್ಕೆ ಎಷ್ಟು ಕಾಯ್ತಾ ಇದ್ದಾರೆ. ನೀನು ಸ್ವಲ್ಪ ಒಂದು ಸ್ಟೆಪ್ಪು ಅಷ್ಟೇ, ಸ್ವಲ್ಪ ಎಫರ್ಟ್ ಆಗೋ ಪ್ರಯತ್ನ ಪಡು ಧ್ಯಾನ ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ. ಮುಂಚೆ ಅಂದರೆ 12 ವರ್ಷ ಸಾಧನೆ ಮಾಡಬೇಕು ಮಾಸ್ಟರ್, ಈಗ ಹಂಗಲ್ಲ ಮಾಸ್ಟರ್. 1 ವರ್ಷ ಸಾಕು ನಿಮಗೆ, ಸಿನ್ಸಿಯರಾಗಿ ಮಾಡಿ. ಆ 1 ವರ್ಷ ಸಾಕು ನಿಮಗೆ 12 ವರ್ಷದ ಫಲ ಸಿಗಲಿಕ್ಕೆ. ಹೈಯರ್ ವರ್ಲ್ಡಲ್ಲಿ ಮಾಸ್ಟರ್ಸು ಈಗ ಎಷ್ಟೋ ಧ್ಯಾನಿಗಳಾಗಬೇಕು ಅಂತ ಕಾಯ್ತಾ ಇದ್ದಾರೆ. ಅವರು ಎಷ್ಟೋ ಎನರ್ಜಿ ಕೊಡ್ತಾ ಇದ್ದಾರೆ. ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ನನಗೆ ಇವಾಗ ಆಗ್ತಾ ಇರೋ ಅನುಭವ, ಆ ಎನರ್ಜಿ ಎಲ್ಲಿಂದ ಬರ್ತದೋ, ಯಾವ ವಿಶ್ವಮೂಲ ಚೈತನ್ಯ ಬರೋದೋ, ಯಾರು ಕೊಡ್ತಾರೋ, ಆ ಪೂರ್ಣಾತ್ಮದಿಂದ ನಾನು ತಗೊಳ್ತಾ ಇರೋ ಎನರ್ಜಿ, ಇದೆಲ್ಲ ನನಗೆ ವರ್ಣಿಸೋಕ್ಕಾಗ್ತಾಯಿಲ್ಲ. ಯಾಕಂದರೆ ನೋಡಿ, ಇದೆಲ್ಲ ಸಾಧನೆ ಮಾಡಬೇಕಂದ್ರೆ ನಾನು ಈಗ ಜಸ್ಟು 2018 ಮಾಡ್ತಾಯಿರೋ ಸಾಧನೆ ಅಷ್ಟೇ. ನಾನು 12 ವರ್ಷ ದೊಡ್ಡ ತಪಸ್ಸೇನು ಮಾಡಿಲ್ಲ. ಬಟ್ ಹೆಂಗೆ ನಂಗೆ ಸಿಗ್ತಾಯಿತ್ತು, ಕೆಲವು ಸೂತ್ರಗಳು ಫಾಲೋ ಮಾಡಿದೆ. ಸೊ ನಾನು ಆದಷ್ಟು ಸೆಂಟ್ರಲ್ಗೆ ಹೋಗ್ಬಿಟ್ಟು ಸತ್ಸಂಗ ಹೇಳ್ತಾ ಇದ್ದೆ. ನನಗೇನು ಗೊತ್ತಿದ್ದೋ ಅದನ್ನ ಹಂಚ್ತಾ ಇದ್ದೆ ಅಷ್ಟೇ. ಅದು ಹೇಳ್ತಾ 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 ಮಾಸ್ಟರ್ಸ್ಗಳು ಕೂಡ ಆಮೇಲೆ ಅರ್ಥ ಆಯಿತು. ನಾವು ತಿಳಿಸೋ ಸತ್ಸಂಗದಲ್ಲಿ ಕೂಡ ನಮ್ಮನ್ನು ಅಲ್ಲಿಂದ ವೀಕ್ಷಿಸ್ತಾ ಇರ್ತಾರೆ. ಎಷ್ಟು ಮಟ್ಟಿಗೆ ಫಸ್ಟ್ ನಾವು ಆಚರಣೆಯಲ್ಲಿ ಇರಬೇಕು ಮಾಸ್ಟರ್ಸ್. ನಾನು ಏನು ಹೇಳಿದ್ರು ಕೂಡ ಅದು ನಾನು ಫಾಲೋ ಮಾಡಬೇಕು. ಫಾಲೋ ಮಾಡಿದಾಗ ಮಾತ್ರ ಅದನ್ನ ಹೇಳಬೇಕು. ಫಾಲೋ ಮಾಡ್ದೇ ಹೇಳಿದಾಗ ಏನಾಗುತ್ತೆ, ನಾವು ಯಾರನ್ನೂ ಮೆಚ್ಸೋಕ್ಕೆ ಹೇಳ್ಬಾರ್ದು. ಅನುಭವದಿಂದ ಬರೋ ಮಾತುಗಳಿರುತ್ತಲ್ಲ, ಅದು ಆತ್ಮಕ್ಕೆ ಇನ್ನೂ ಹೆಚ್ಚು ಶಕ್ತಿ ಕೊಡುತ್ತೆ. ಸೊ ಯಾವತ್ತು ಆತ್ಮ ಅಂದರೆ ಅವೇರ್ನೆಸ್ಸು, ಆತ್ಮ ಅಂದರೆ ಶಕ್ತಿ, ಆತ್ಮ ಅಂದರೆ ಎನರ್ಜಿ, ಆತ್ಮ ಅಂದರೆ ಚೇತನ ಅಷ್ಟೇ. ಈ 4 ವಿಷಯ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಇದು ಯಾವಾಗಲೂ ನಮ್ಮಲ್ಲಿ ಮನನ ಆಗಬೇಕು. ಆತ್ಮ ಅಂದರೆ ಏನಂದರೆ ಇದು ಬಂದುಬಿಡಬೇಕು. ಆವಾಗ ಈ ಇಂದ್ರಿಯಗಳ ನಿಗ್ರಹ ಆಗೋದು ಇವೆಲ್ಲವೂ ಕೂಡ ಪ್ರಕೃತಿ ನೋಡ್ಕೊಳ್ಳುತ್ತೆ. ನಮ್ಗೆ ಯಾವ ಟೈಮಲ್ಲಿ ಏನು ಸಿಗಬೇಕು ಅನ್ನೋ ಥರ್ಡ್ ಐ ಓಪನ್ ಆಗೋದು, ಕುಂಡಲಿ ಜಾಗೃತಿ ಆಗೋದು, ಇವೆಲ್ಲ ಪ್ರಕೃತಿ ನೋಡ್ಕೊಳ್ಳುತ್ತೆ ಮಾಸ್ಟರ್ಸ್. ನನಗೆ ಎಷ್ಟೋ ದಿನಗಳಿಂದ ಇಡಾನಡಿ, ಪಿಂಗ್ಲಾ ನಡಿ, ಎಡಗಡೆಯಿಂದ ಎನರ್ಜಿ ಫ್ಲೋ ಆಗೋದು ರೈಟ್ ಸೈಡ್ಗೆ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಸುಮಾರು 1 ವರ್ಷದಿಂದ ಅದು ಒಂಥರ ನನ್ನ ಎನರ್ಜಿ ಏನಪ್ಪ ಇಲ್ಲಿ ಹೆಬ್ಬೆರ್ಲಿಂದ ಎಡಗಾಲು ಹೆಬ್ಬೆರ್ಲಿಂದ, ಕಾಲಿನ ಹೆಬ್ಬೆರ್ಲಿಂದ ಒಂದು ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ಬರೀ ಸ್ವಲ್ಪ ತಿಂಗಳು ಬರೀ ಎಡಗಡೆ ಮಾತ್ರ ಎನರ್ಜಿ ಫ್ಲೋ ಆಗ್ತಾ ಇತ್ತು. ಆಮೇಲೆ ನೋಡಿದ್ರೆ ಈಗ ಅಲ್ಲಿಂದ ಇಲ್ಲಿ ರೈಟ್ ಸೈಡ್ ಫ್ಲೋ ಆಗ್ತಾ ಇತ್ತು. ಕೆಲವು ಟೈಮು ಅರ್ಧ ಭಾಗ ಅಂದರೆ ಮೆದುಳಿನಲ್ಲಿ ಬರೀ ಲೆಫ್ಟ್ ಬ್ರೈನ್ ಆ್ಯಕ್ಟಿವೇಟ್ ಆಗ್ತಾಯಿತ್ತು, ಆಮೇಲೆ ರೈಟ್ ಬ್ರೈನ್ ಆಗ್ತಾಯಿತ್ತು. ಸೊ ಇದೆಲ್ಲ ಏನದ ಎಷ್ಟೋ ಮಕ್ಕಳು ಕೇಳ್ತಾ ಇದ್ದೆ ನಾನು. ಆಮೇಲೆ ನನಗೆ ಅರ್ಥ ಆಯಿತು, ಅದು ಶಿವಶಕ್ತಿ ಕಾನ್ಷಿಯಸ್ನೆಸ್ ಅಂತ ಹೇಳಿ. ಅದು ಶಿವಶಕ್ತಿ ಅವ್ರ ಎನರ್ಜಿ ನಮಗೆ ಮಿಲನ ಆದಾಗ ಆ ಎನರ್ಜಿ ನಾವು ವಿಶ್ವಮೂಲ ಚೈತನ್ಯದಿಂದ ಆ ಶಿವಶಕ್ತಿ ಕಾನ್ಷಿಯಸ್ ಕನೆಕ್ಟ್ ಆಗ್ತೀವಿ. ಅದು ಒಂದು ಅರ್ಧನಾರೀಶ್ವರ ತತ್ವ ನಮ್ಮಲ್ಲಿ. ಯಾವಾಗ ಇನ್ನೊಂದು ಹೇಳ್ತೀನಿ ನೋಡಿ ಮಾಸ್ಟರ್, ಯಾವಾಗ ಸಮಾಧಿ ಸ್ಥಿತಿಗೆ ಬೇಗ ತಲುಪ್ತೀವಂದರೆ ಸ್ತ್ರೀ ತತ್ವ ಜಾಗೃತಿ ಮಾಡ್ಕೋಬೇಕು. ಆ ಸ್ತ್ರೀ ತತ್ವ ಯಾವಾಗ ಜಾಗೃತಿ ಆಗುತ್ತೋ ಅವಾಗ ಮಾತ್ರ ನಾವು ಬೇಗ ಸಮಾಧಿ ಸ್ಥಿತಿಗೆ ತಲುಪಲಿಕ್ಕಾಗೋದು. ಈ ಸೂಕ್ಷ್ಮ ಅಂತ ತಿಳ್ಕೊಂಡೆ ಮಾಸ್ಟರ್ಸ್. ಅದಕ್ಕೆ ನಮ್ಮ ಪತ್ರಿಜಿ ಗುರುಗಳು ಕೂಡ ಮಹಿಳಾ ಧ್ಯಾನ ಯಜ್ಞ ತಂದಿರೋ ಉದ್ದೇಶ ಅದೇನೆ. ಪ್ರತಿಯೊಬ್ಬರಲ್ಲೂ ಸ್ತ್ರೀ ತತ್ವ ಪುರುಷ ತತ್ವ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತ ಹೇಳಿ, ಯಾವುದು ಹೆಚ್ಚಾಗಿರಬಾರ್ದು. ಇವಾಗ ನನ್ನಲ್ಲಿ ಪುರುಷ ಅನ್ನೋದು ಒಂದು ಈಗೋ ಇರುತ್ತೆ. ಆ ಈಗೋ ಎಲ್ಲರೂ ನಶಿಸೋಗಲ್ವೋ, ಸ್ತ್ರೀ ತತ್ವ ಜಾಗೃತಿ ಆಗಲ್ಲ. ಸ್ತ್ರೀ ತತ್ವ ಅಂದರೆ ಏನು ಮಾಸ್ಟರ್ಸ್? ಕರುಣೆ, ಕ್ಷಮಾಗುಣ, ಪ್ರೀತಿ ಅಲ್ವಾ? ಅದೇ ಸ್ತ್ರೀ ತತ್ವ ಅಂದರೆ. ಸೊ ಅದು ಯಾವಾಗ ನಮ್ಗೆ ಅರ್ಥ ಆಗಿಬಿಡುತ್ತೋ, ಆ ಸ್ತ್ರೀ ತತ್ವ ಹೆಚ್ಚಾಗಿಬಿಡುತ್ತೋ, ಆ ಒಂದು ಪ್ರೀತಿ, ಆ ಕರುಣೆ, ಆ ಕ್ಷಮಾಗುಣ, ಆ ಒಂದು ಕೃತಜ್ಞತೆ ಭಾವ, ಕೃತಜ್ಞತೆ ಹೇಳ್ತಾ ಇರಬೇಕು ಪ್ರತಿಯೊಂದು. ಇವತ್ತು ನಾನು ಎದ್ದಿದ್ದೀನಿ ಅಂದರೆ ಪ್ರಕೃತಿಗೆ ಕೃತಜ್ಞತೆ ಹೇಳ್ಬೇಕು, ಭಗವಂತನಿಗೆ. ಯಾಕಂದರೆ ಪ್ರತಿಯೊಂದು ಶ್ವಾಸವೂ ನನಗೆ ವರ. ಇದನ್ನು ಮಾತಾಡಿಸ್ತಾ ಇರೋದು ನನ್ನ ಒಳಗಡೆಯಿಂದ ಆತ್ಮ ಪರಮಾತ್ಮ ಮಾತಾಡಿಸ್ತಾ ಇರೋದು. ನನ್ನಿಂದ ಬರೋ ಈ ಮಾತುಗಳು ಪರಮಾತ್ಮನ ಮಾತುಗಳೇ. ಪರಮಾತ್ಮ ಕೊಟ್ಟಿರೋಂಥ ಜ್ಞಾನ ಇದು. ಮಾಸ್ಟರ್ಸ್ಗಳು ನನಗೆ ತಿಳಿಸ್ತಾ ಇರೋ ಜ್ಞಾನ ಇದು. ನಾನು ಮಾತಾಡ್ತಾ ಇಲ್ಲ, ಇದು ಭಗವಂತ ನನ್ನ ಒಳಗಡೆಯಿಂದ ಆ ಪರಮ ಚೇತನ ಅದು ಮಾತಾಡಿಸ್ತಾ ಇರೋದು. ಆ ಭಾವನೆಯಲ್ಲಿ ಇರಬೇಕು ಮಾಸ್ಟರ್ಸ್. ಪ್ರತಿಯೊಂದು ಅಷ್ಟೇ. ನಾನು ಅನ್ನೋದು ಯಾವಾಗ ನಾನು ಇದನ್ನೇ ನಾನು ನೋಡ್ಕೊಳ್ತಾ ಸೆಲ್ಫ್ ಚೆಕ್ ಮಾಡ್ತಾ ಇದ್ದೀನಿ. ನಾನು ಆ ಈಗೋ ನೀಗಿಸ್ಕೊಳ್ಳೋಕ್ಕೆ ಯಾಕಂದರೆ ರಮಣ ಮಹರ್ಷಿ ಅದನ್ನೇ ಹೇಳಿದ್ದಾರೆ. ಇದನ್ನು ಯಾವಾಗ ನೀನು ಗುರ್ತಿಸ್ಕೊಳ್ತೀವೋ ನೀನು ಈಗೋ ಬೇಗ ಸೆಲ್ಫ್ ರಿಯಲೈಸೇಷನ್ ಭಗವಂತನ ಸಾಕ್ಷಾತ್ಕಾರ ಹೊಂದ್ತೀಯ ಅಂತ ಹೇಳಿ. ಎಲ್ಲರಿಗೂ
ಈಗ ನಾನು ಬಂದಿರೋದು ನೋಡಿ, ಈ ವಿಷಯಗಳನ್ನ ಅರ್ಥ ಮಾಡ್ಕೊಂಡೆ ಮಾಸ್ಟರ್ಸ್. ಫಸ್ಟ್ ನಾವು ಬಂದರೆ ಏನಕ್ಕಂದರೆ ಎನ್ಲೈಟನ್ಮೆಂಟ್ಗೋಸ್ಕರ. ಅದನ್ನೇ ಪತ್ರಿಕೆಗಳು ಹೇಳ್ತಾ ಇರೋದು, ಎನ್ಲೈಟನ್ ಆಗಿ ಆತ್ಮಜ್ಞಾನ ಹೊಂದಲಿಕ್ಕೆ ಬಂದಿರೋದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಏನು, ಆತ್ಮ ಸಾಕ್ಷಾತ್ಕಾರ ಹೊಂದಬೇಕು. ಮೂರನೇದೇನು, ಭಗವತ್ ಸಾಕ್ಷಾತ್ಕಾರ ಆಗಬೇಕು. ಸೊ ಇವು ಮೂರು ಆಗಬೇಕಂದ್ರೆ ಅಡ್ಡವಾಗಿರೋದು ಯಾರು? ನಾಲ್ಕನೇದು ಈಗೋ. ಈ ಈಗೋ ಡಿಸಾಲ್ವ್ ಆಗಬೇಕು ಮಾಸ್ಟರ್, ಕರ್ಗೋಗ್ಬೇಕು. ಕರ್ಗೋದ್ರೇ ಆತ್ಮಜ್ಞಾನ ಸಿಗುತ್ತೆ, ಆತ್ಮ ಸಾಕ್ಷಾತ್ಕಾರ ಹೊಂದ್ತೀವಿ, ಭಗವತ್ ಸಾಕ್ಷಾತ್ಕಾರ ಹೊಂದ್ತೀವಿ ಮಾಸ್ಟರ್ಸ್. ಸೊ ಇದಕ್ಕೆಲ್ಲವೂ ನಮ್ಗೆ ಅಡ್ಡವಾಗಿರೋದು ಯಾವುದು? ಈಗೋ. ಈ ಈಗೋನ ದಯವಿಟ್ಟು ಗುರ್ತಿಸ್ಕೊಳ್ಳಿ, ಸೆಲ್ಫ್ ಚೆಕ್ ಮಾಡ್ಕೊಳ್ಳಿ. ಎಂಥ ಮಾಸ್ಟರ್ ಆಗಿದ್ರು ಕೂಡ ಅದು ಕೆಲವು ಟೈಮ್ ನಮಗೆ ಗೊತ್ತಿಲ್ಲದೆ ಬರ್ತಾ ಇರುತ್ತೆ ಮಾಸ್ಟರ್. ಅದು ಚೆಕ್ ಮಾಡ್ತಾ ಇರಬೇಕು. ಯಾಕಂದ್ರೆ ನಾನು ಇಷ್ಟು ವರ್ಷ ಧ್ಯಾನ ಮಾಡಿದ್ದೀನಿ, ಸಾಧನೆ ಮಾಡಿದ್ದೀನಿ, ನಾನು ಪ್ರಕೃತಿಗೆ ಕನೆಕ್ಟ್ ಆಗಿದ್ದೀನಿ, ನನಗೆ ಥರ್ಡ್ ಐ ಓಪನ್ ಆಗಿದೆ, ಕುಂಡಲಿ ಜಾಗೃತಿ ಆಗಿದೆ. ಸೊ ವಾಟ್, ಅದೆಲ್ಲ ಪ್ರಕೃತಿ ಕೊಟ್ಟು ನೋಡುತ್ತೆ, ಮತ್ತೆ ನಿಲ್ಲಿಸ್ಬಿಡುತ್ತೆ. ಯಾವುದು ಶಾಶ್ವತ ಅಲ್ಲ ಮಾಸ್ಟರ್ಸ್. ಎಷ್ಟಕ್ಕೆಷ್ಟು ವಿನಯತೆಯಿಂದ ಇರಬೇಕು. ಅದನ್ನೇ ಹೇಳ್ತೀವಿ ಸ್ಪಿರಿಚುಯಾಲಿಟಿನಲ್ಲಿ, ಸಿಂಪ್ಲಿಸಿಟಿ ಈಸ್ ದ ಹೈಯೆಸ್ಟ್ ಸ್ಪಿರಿಚುಯಾಲಿಟಿ. ಈಕ್ವಾಲಿಟಿ ಇರಬೇಕು. ಈಕ್ವಾಲಿಟಿ ಈಸ್ ದ ಹೈಯೆಸ್ಟ್ ಕ್ವಾಲಿಟಿ. ಅಂದರೆ ಸಮತ್ವ ಭಾವ ಇರಬೇಕು. ಯಾರನ್ನು ಮೇಲು ಕೀಳು ನೋಡಬೇಡಿ. ಬಡವ, ಶ್ರೀಮಂತ, ಕುಡುಕ, ನಾನು ಇದುವರೆಗೂ ಎಷ್ಟೋ ನನಗೆ ಅಟ್ರಾಕ್ಟ್ ಮಾಡಲ್ಲ ಕುಡುಕರಿಗೆ, ಎಲ್ಲೆಲ್ಲೂ ಇರ್ತಾರೆ. ನಾನು ಯಾವತ್ತೂ ಬಂದು ಅವ್ರು ನೋಡಿ ಅಸಹ್ಯ ಪಟ್ಟಿಲ್ಲ. ಅವರ ಆತ್ಮ ಅಷ್ಟೇ ನೋಡ್ತೀನಿ ನಾನು. ಅವ್ರ ಗುಣ ಹಂಗಿದೆ ಅಷ್ಟೇ. ಬಟ್ ಅವ್ರನ್ನ ನೋಡಿದಾಗ ಕೂಡ ಇವ್ರು ಕುಡುಕರಪ್ಪ, ಏನಪ್ಪ ಇವು ಅಂತ ಯಾವತ್ತೂ ನಾನು ಇದು ಮಾಡ್ಕೊಂಡಿಲ್ಲ. ಯಾಕಂದರೆ ಇದೆಲ್ಲ ಕೂಡ ನನಗೆ ಬರ್ತಾ ಇರೋ ಪರೀಕ್ಷೆ ಅಂತ ನೋಡ್ತಾ ಇದ್ದೆ. ನಾನೆಲ್ಲ ಊಟಕ್ಕೆ ಕೂತ್ಕೊಂಡ್ರು ಕೂಡ ಅಂಥವರೇ ಪಕ್ಕದಲ್ಲಿ ಬಂದು ಕೂತ್ಕೊಂಡಿರ್ತಾರೆ, ಮಾತಾಡಿಸ್ತಾ ಇರ್ತಾರೆ. ನಾನು ಅವಾಗ ಕೂಡ ಅಲ್ಲಿ ಅವ್ರು ಕುಡುಕ ಅಂತ ನೋಡಲ್ಲ. ನಾನು ಒಂದು ಆತ್ಮ ಬಂದು ಕೂತ್ಕೊಂಡಿದೆ. ಆ ಮನೋಭಾವ ನಮ್ಮಲ್ಲಿ ಚೇಂಜ್ ಮಾಡ್ಕೋಬೇಕು ಮಾಸ್ಟರ್ಸ್. ಆ ಸ್ಥಿತಿಗೆ ಬಂದಾಗಲೇ ನಮ್ಮ ಜೀವನದಲ್ಲಿ ಎಷ್ಟೋ ಅದ್ಭುತಗಳು ನಡೆಯೋದು. ಸೊ ಇಷ್ಟು ಆತ್ಮಸ್ಥಿತಿ, ಪ್ರತಿಯೊಂದು ಆತ್ಮ 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 ಅಂತ ನೋಡಿ. ಆತ್ಮ ಅಂದರೆ ಚೇತನ ನೋಡಿ. ಯಾವಾಗ ನಾನು ನನ್ನ ಗುರುಗಳನ್ನ ಕೇಳಿದ್ದೆ, ಒಬ್ಬರು ನಾರಾಯಣ ರಾವ್ ಸರ್ ಅಂತ ಹೇಳಿ ಗುರುಗಳು, ನನಗೆ ಯಾಕೆ ತುಂಬ ಒಳಗಡೆ ಈಗ ವೈಬ್ರೇಷನ್ ಜಾಸ್ತಿ ಆಗ್ತಾ ಇದಲ್ಲ, ಧ್ಯಾನ ಕೂತ್ಕೊಂಡಾಗಲಿ, ನಾನು ಧ್ಯಾನ ಮಾಡದೇ ಇರುವಾಗ ಕೂಡ ಆ ಒಂದು ಒಳಗಡೆ ಒಂದು ವೈಬ್ರೇಷನ್ ಜಾಸ್ತಿ, ಕಂಪನ ಜಾಸ್ತಿ ಆಗ್ತಿದೆಯಲ್ಲ, ನನಗೆ ಯಾವುದ್ರಲ್ಲೂ ಫೋಕಸ್ ಮಾಡ್ತಾರೆ. ಪ್ರಾಪಂಚಿಕ ಕೆಲಸಗಳಲ್ಲಿ, ನಿತ್ಯ ಕರ್ಮದಲ್ಲಿ ಯಾರೂ ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಅವ್ರು ಹೇಳಿದ್ರು, ಇಲ್ಲ ಕಣೋ, ನೀನು ಆಲೋಚನೆ ಸ್ಥಿತಿ ಕಡಿಮೆ ಆಗಿದೆ, ನಿನಗೆ ಮನಸ್ಸು ಕೆಲಸ ಮಾಡೋದು ಕಡಿಮೆ ಆಗಿದೆ, ಬೇಗ ನೀನು ಆ ಒಂದು ಥಾಟ್ಲೆಸ್ ಸ್ಟೇಟಿಗೆ ಬರ್ತಿದೆಯಾ, ಅದನ್ನ ಸಹಜ ಸ್ಥಿತಿಗೆ ಬಂದಾಗ, ಆತ್ಮಸ್ಥಿತಿಯಲ್ಲಿದ್ದಾಗ ನಿನ್ನ ಎನರ್ಜಿ ನಿನಗೆ ತೋರಿಸ್ತಾ ಇದೆ, ನಿನ್ನ ಸ್ಥಿತಿ ಏನಂತ ನೀನು ಗುರುತಿಸ್ತಾ ಇದೆ ಅದು. ಅಂದರೆ ಅವಾಗೊಂದು ಅರ್ಥ ಆಯಿತು, ಓಕೆ, ನಮ್ಮ ಸಾಧನೆ ಇಷ್ಟು ಮಾಡಿದ್ದಕ್ಕೆ ಅಲ್ವಾ ಈಗ ಆ ಒಂದು ಆತ್ಮ ಸಾಕ್ಷಾತ್ಕಾರ ಆಗಿರೋದು, ಆತ್ಮದ ಒಂದು ಅನುಭವ ಆಗ್ತಾ ಇರೋದು. ಹೇಗೆ? ಸಾಧನೆ, ಧ್ಯಾನ ಒಂದೇ ಮಾರ್ಗ ಮಾಸ್ಟರ್ಸ್. ಧ್ಯಾನ ಮಾಡಬೇಕು, ಸತ್ಸಂಗದಲ್ಲಿ ಇರಬೇಕು, ಶಾಕಾರ ಜಾತ ಎಲ್ಲರೂ ಕೈ ಜೋಡಿಸಿ. ಶಾಕಾರ ಜಾತ ಎಷ್ಟೋ ಕರ್ಮಗಳು ಕಲ್ಕೊಳ್ತೀವಿ. ಯಾಕಂದ್ರೆ ನನ್ನ ಕರ್ಮಗಳು ಎಷ್ಟೋ ಬಂದು ನಾನು ಕಲ್ಕೊಂಡಿರೋದು ಶಾಕಾರ ಜಾತ ಮಾಡಿ ಅದು ತುಂಬ ನಾನು ಭಾಗಿ ಆಗಿಲ್ಲ, ಏನೋ ಒಂದು 3-4 ಭಾಗಿಯಾಗಿರ್ತೀನಿ ಅಷ್ಟೇ. ಬಟ್ ಅದರಲ್ಲೇ ನಾನು ಪ್ರತಿಯೊಂದು ನೋಡಿ, ಈಗ ರೀಸೆಂಟಾಗಿ ನಮ್ಮ ಮಾಗಡಿ ರಸ್ತೆಯಲ್ಲಿ ಕೂಡ ಜಾತ ಮಾಡಿದರು. ಆವತ್ತಿನ ದಿವಸ ಕೂಡ ಒಳ್ಳೆಯ ಅನುಭವ ಕನಸಿನಲ್ಲಿ. ಸೊ ಈ ಥರ ಎಷ್ಟೋ ಇರುತ್ತೆ ಮಾಸ್ಟರ್ಸ್. ದಯವಿಟ್ಟು ನೋಡಿ, ನಮಗೆ PSS ನಮ್ಗೆ ಸಿಕ್ಕಿರೋದು ಒಂದು ದೊಡ್ಡ ಸಂಸ್ಥೆ. ನೋಡಿ, ಜಗತ್ತಿನಲ್ಲಿ ನೀವು ಯಾವುದೇ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಆಗಿರ್ಬೋದು, ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಆಗಿರ್ಬೋದು, ಹಾರ್ವರ್ಡ್ ಯೂನಿವರ್ಸಿಟಿ ಆಗಿರ್ಬೋದು, ಬಟ್ ಇಲ್ಲಿ ತಿಳಿಸ್ಕೊಡೋಂಥ ಜ್ಞಾನ ಇಡೀ ಜಗತ್ತಲ್ಲಿ ಯಾವ ಸಂಸ್ಥೆನಲ್ಲೂ ಸಿಗಲ್ಲ ಮಾಸ್ಟರ್. ಯಾಕಂದರೆ ನಾನು ಅಷ್ಟು ಕೃತಜ್ಞನಾಗಿರ್ತೀನಿ ಈ PSSಗೆ. ಯಾಕಂದರೆ ಎಷ್ಟೋ ಮಾಸ್ಟರ್ಸು, ಎಷ್ಟೋ ಜ್ಞಾನಗಳು. ಅದ್ರ ಜೊತೆ ಈಗ ನನಗೆ ನೋಡಿ, ನಾನು ಫಸ್ಟು ಇದ್ದಿದ್ದು ವಿಜಯಕಾಂತ್ ಅಂದರೆ ಒಂದು 5 ವರ್ಷದ ನಾನು ನೋಡದೇ ಇರೋ ಸ್ಟಾರ್ ಹೋಟೆಲ್ಗಳೇ ಇಲ್ಲ, ಅಷ್ಟು ಪರ್ಫಾರ್ಮೆನ್ಸ್ ಇರುತ್ತೆ ನನ್ನ ಕೆಲಸದ ಮೇಲೆ. ಬಟ್ ಈಗ ನನಗೆ ಅದು ಯಾವುದು ಬೇಕು ಅದೆಲ್ಲ ನೋಡಿದಾಗ, ಬಟ್ ಅವಾಗ ಕೂಡ ನನ್ನ ಸ್ಥಿತಿ ಹೆಂಗಿತ್ತಂದರೆ ಧ್ಯಾನ ಪರಿಚಯ ಇರಲಿಲ್ಲ. ಬಟ್ ಅಲ್ಲಿ ಕೂಡ ನಾನು ಯಾವುದಕ್ಕೆ ಅಂಟ್ಕೊಂಡಿರಲಿಲ್ಲ. ನನಗೆ ಸ್ಟಾರ್ ಹೋಟ್ಲಲ್ಲಿ ರೂಮ್ ಕೊಟ್ಟಿದ್ರು ಕೂಡ ನಾನು ಏನು ಮಾಡ್ತಾಯಿದ್ದೆ, ಉಳ್ಕೊಳ್ತಾ ಇರಲಿಲ್ಲ. ಅವಾರ್ಡ್ಸ್ ಏನು ತೊಗೊಂಡು ಸೀದಾ ಮನೆಗೆ ಬರ್ತಾಯಿದ್ದೆ ಅಷ್ಟೇ. ಅದೆಲ್ಲ ಯಾವುದು ಶಾಶ್ವತ, ಅದೆಲ್ಲ ಬೇಕಾಗಿರೋದು. ನಾನು ಯಾರಂತ ತಿಳ್ಕೊಬೇಕು, ನನ್ನ ಉದ್ದೇಶ ಏನಂತ ತಿಳ್ಕೊಬೇಕು, ಭಗವಂತನಿಗೆ ಹತ್ರ ಆಗಬೇಕು ಅಂತ ಹೇಳಿ ಆವಾಗಲೂ ನಾನು ಒಂದು ಭಕ್ತಿ ಮಾರ್ಗದಲ್ಲೇ ಇದ್ದೆ. ಈಗ ಮುಕ್ತಿ ಮಾರ್ಗದಲ್ಲಿ ಮುಮುಕ್ಷು ಆಗಬೇಕು. ಮುಮುಕ್ಷು ಅಂದರೆ ಏನು? ಮೋಕ್ಷದ ಕಡೆ ಪ್ರಯಾಣ ಮಾಡುವವನೇ ಮುಮುಕ್ಷು. ಸೊ ಇವಾಗ ನಾನು ಮುಮುಕ್ಷು ಆಗಬೇಕು, ಒಂದು ಸಾಧಕನಾಗಬೇಕು.
ಯೋಗಿಯ ಒಂದು ಪಯಣದಲ್ಲಿ ಇರಬೇಕು ಅಂತ ಹೇಳಿ ಪ್ರಯತ್ನಪಟ್ಟು ಈ ಸಾಧನೆಯನ್ನು ಮುಂದೂಡ್ತಾ ಇದ್ದೀನಿ ಮಾಸ್ಟರ್ಸ್. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಧ್ಯಾನಿಗಳಾಗೋಣ, ಆತ್ಮಯೋಗಿಗಳಾಗೋಣ. ಸಾಕಷ್ಟು ಈ ಭೂಮಿ ತಾಯಿಗೆ ನಾವು ಯಾವತ್ತೂ ಕೃತಜ್ಞತರಾಗಿರಬೇಕು. ಭೂಮಿ ತಾಯಿಗೆ ಸೇವೆ ಮಾಡೋಣ, ಶಾಖಾಹಾರ ಜೊತೆ ಪಾಲ್ಗೊಳ್ಳೋಣ. ಯಾಕಂದರೆ ಭೂಮಿ ತಾಯಿಯಿಂದ ಎಷ್ಟೋ ನಾವು ತಗೊಳ್ತೀವಿ, ಆ ಭೂಮಿ ತಾಯಿಗೆ ನಾವು ಏನು ಕೊಡ್ತಾ ಇಲ್ಲ. ಯಾಕಂದರೆ ಆ ತಾಯಿಗೆ ನಾವು ಇದು ಎಷ್ಟೋ ಜನ್ಮದಿಂದ ಹಾನಿ ಮಾಡಿದ್ದೀವಿ. ನಮ್ಮಿಂದ ಯಾವುದೂ ಆ ತಾಯಿಗೆ ಖುಷಿ ಕೊಡೋಂಥ ಒಂದು ಸತ್ಕಾರ್ಯ, ಸೇವೆ, ಲೋಕ ಕಲ್ಯಾಣ, ವಿಶ್ವ ಕಲ್ಯಾಣ ಏನು ಮಾಡಿಲ್ಲ. ಬಟ್ ಇವಾಗ ನಮಗೆ ಎಷ್ಟೋ ಅವಕಾಶಗಳಿದೆ, ಎಷ್ಟೋ ಜ್ಞಾನ ತಿಳಿದಿದೆ. ಆ ಭೂಮಿ ತಾಯಿಗೆ ಹೆಂಗೆ ಗ್ರೌಂಡಿಂಗ್ ಆಗೋದಂತ ಹೇಳಿ, ಭೂಮಿ ತಾಯಿಗೆ ಹೆಂಗೆ ಹತ್ರ ಆಗೋದಂತ ಹೇಳಿ. ಸೊ ಹಂಗಾಗಿ ಸಾಕಷ್ಟು ನಮ್ಮ ಧ್ಯಾನ ಶಕ್ತಿಯನ್ನು ಕೂಡ ಆ ಭೂಮಿ ತಾಯಿಗೆ ಕೊಡೋಣ ಮಾಸ್ಟರ್ಸ್. ಯಾಕಂದರೆ ನನ್ನ ಒಂದು ಸಂಕಲ್ಪ ಏನಂದರೆ, ನಾನು ಎಷ್ಟು ಎನರ್ಜಿ ತೊಗೊಂಡ್ರೂ ಕೂಡ ಆ ಭೂಮಿ ತಾಯಿಗೆ ಸಲ್ಲಿಸ್ತೀನಿ ಮಾಸ್ಟರ್. ಯಾಕಂದರೆ ಭೂಮಿ ತಾಯಿ ನನಗೆ, ಆ ಭೂಮಿ ತಾಯಿ ನನಗೆ ಈ ವಿಶ್ವವಿದ್ಯಾಲಯ ಪ್ರಿನ್ಸಿಪಲ್, ನನಗೆ ಆ ತಾಯಿನೇ ಹೆಡ್ ಮಾಸ್ಟರ್ ಇಲ್ಲಿ ನಾನು ಏನಕ್ಕೆ ಬಂದಿದ್ದೀನಿ, ಈ ಒಂದು ಆತ್ಮವಿದ್ಯೆ ತಿಳ್ಕೊಳಕ್ಕೆ ಬಂದಿದ್ದೀನಿ. ನಾನೊಬ್ಬ ವಿದ್ಯಾರ್ಥಿ, ಇಲ್ಲಿ ಶಿಕ್ಷಣ ಪಡ್ಕೊಳ್ಳೋಕೆ ಬಂದಿದ್ದೀನಿ. ಆ ತಾಯಿ ನನಗೆ ಶಿಕ್ಷಣ ಕೊಟ್ಟು ಎಷ್ಟೋ ಜ್ಞಾನ ತಿಳಿಸ್ತಾ ಇದ್ದಾಳೆ. ಆ ತಾಯಿನ ಋಣಿಯಾಗಿರಬೇಕು. ನನ್ನಿಂದ ಆದಷ್ಟು ಒಂದು ಚಿಕ್ಕ ಒಂದು ಅಲಿಲ್ ಸೇವೆ, ಶಾಖಾಹಾರ ಜಾತಿ ಆಗಿರ್ಬೋದು, ಇಲ್ಲ ಏನು ನಾನು ಶಕ್ತಿ ತಗೊಳ್ತೀನೋ ಅದು ಭೂಮಿ ತಾಯಿಗೆ ನಾನು ಸಲ್ಲಿಸ್ತೀನಿ ಮಾಸ್ಟರ್. ಯಾಕಂದರೆ ಆ ತಾಯಿ ಚೆನ್ನಾಗಿರಬೇಕು. ಯಾಕಂದರೆ ನಂತರ ಎಷ್ಟೋ ಆತ್ಮಗಳು ಉನ್ನತ ಸ್ಥಿತಿಗೆ ಹೋಗಬೇಕು, ಎಷ್ಟೋ ಆತ್ಮಗಳು ಉದ್ಧಾರ ಆಗಬೇಕು, ಎಷ್ಟೋ ಆತ್ಮಜ್ಞಾನಿಗಳಾಗಬೇಕು ಇಲ್ಲಿ. ಯಾಕಂದರೆ ಆತ್ಮಜ್ಞಾನಿಗಳಾಗಿ ಆಗಿ ಆಗಿ ಭೂಮಿ ಒಂದು ಸುಂದರವಾದ ಒಂದು ಬೃಂದಾವನ ಆಗಬೇಕು ಮಾಸ್ಟರ್ಸ್. ಸೊ ಇಷ್ಟುಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇರ್ತೀನಿ ಮಾಸ್ಟರ್ಸ್. ಸೊ ಎಂದಿನಂತೆ ನನ್ನ ಹೇಳೋದು ಒಂದೇ ಏನಂದರೆ, ಧ್ಯಾನಿಗಳೇ ನಮ್ಮ ಮನೆ ದೇವರು, ಧ್ಯಾನಿಗಳಿಗೆ ನಾನು ಸದಾ ಅಭಿಮಾನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಲವ್ ಯು ಆಲ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.